ಬಟ್ ಎವ್ರಿ ಡೇ ಯು ನೀಡ್ ಟು ಸಿ ವಾಟ್ಸ್ ಗೋಯಿಂಗ್ ಇನ್ ಟು ಯುವರ್ ಸ್ಟಮಕ್. ಸಿರಿಧಾನ್ಯಗಳು ತುಂಬಾ ಒಳ್ಳೇದು ದೇಹಕ್ಕೆ. ಈ ಎಲ್ಲ ತಿನ್ನೋದ್ರಿಂದ ಏನು ನಮ್ಮ ರೋಗಗಳೆಲ್ಲ ವಾಸಿ ಆಗ್ತಾ ಬರುತ್ತೆ. ಒಂದು PDF ಫಾರ್ಮ್ಯಾಟ್ನೇ ಬಿಟ್ಬಿಟ್ಟಿದ್ದಾರೆ, ಒಳ್ಳೆ ಪ್ರಿಸ್ಕ್ರಿಪ್ಷನ್ ತರ. ನಿಮಗೆ HIV-ನ ಇಂತಿಂತ ತಗೊಳ್ಳಿ, 3 ತಿಂಗಳಿಗೆ ಯುಲ್ ಸಿ ದ ಚೇಂಜಸ್. ಕ್ಯಾನ್ಸರ್ ಇದೆಯಾ, ಖಂಡಿತ ಗುಣ ಆಗುತ್ತೆ ನೀವು ಈ ಕೆಲಸ ಮಾಡಿ. ನಿಮ್ಗೇನ ಬ್ಲಡ್ ಶುಗರ್ ಹೈ ಇದೆಯಾ, ಏನೇನು ಸಮಸ್ಯೆ ಇದೆ, ಸಣ್ಣ ಪುಟ್ಟದ್ ಕೂಡ ಬೋನ್ ಫ್ರಾಕ್ಚರ್ ಆಗಿದ್ರು ಕೂಡ ಈ ಸಿರಿಧಾನ್ಯಗಳಲ್ಲಿ ಗುಣ ಆಗುವಂತ ಶಕ್ತಿ ಇದೆ. ಹೌದು, ನಮ್ಮ ಅಡುಗೆ ಮನೆಯಲ್ಲೇ ಔಷಧಿ ಇರ್ಬೇಕಾದ್ರೆ ನಾವ್ ಯಾತಕ್ಕೆ ಬಳಸ್ತಾ ಇಲ್ಲ ಅನ್ನೋದೇ ಅವ್ರದ್ದು ಕಾನ್ಸೆಪ್ಟ್. ಅವ್ರನ್ನ ಎಲ್ಲಾ ದೇಶಗಳಲ್ಲೂ ಕರೆದು ಅವ್ರಿಗೆ ತುಂಬಾ ಪ್ರೋತ್ಸಾಹ ಸಿಗ್ತಾ ಇದೆ. ಆದರೆ ನಮ್ಮಲ್ಲಿ ಅವೇರ್ನೆಸ್ ಇನ್ನೂ ಬೇಕಾಗಿದೆ. ಸ್ನೇಹಿತರೆ ನಮಸ್ಕಾರ. ಮೀರಾ ಮೇಡಮ್ ಅವರು ಹೇಳ್ತಿರುವಂತಹ ಆರೋಗ್ಯ ಸುಧಾರಿಸುವಂತಹ ಸಿರಿಧಾನ್ಯಗಳ ಮಹತ್ವವನ್ನು ತಿಳಿಸುವಂತಹ ಖಾದರ್ ವಾಲಿ ಸರ್ ಅವರ ದೇಸಿ ಆಹಾರ ಪುಸ್ತಕದ PDF ನನ್ನ ಕೈಲಿದೆ, ಅಂದರೆ ಅದರ ಸಾಫ್ಟ್ ಕಾಪಿ. ಇದರಲ್ಲಿ ಸ್ನೇಹಿತರೆ ಮಧುಮೇಹ, ಹೃದಯ ರೋಗ, ಥೈರಾಯ್ಡ್, ಊಬಕಾಯ ಮತ್ತು ಕ್ಯಾನ್ಸರ್ನಂತಹ ಆಧುನಿಕ ರೋಗಗಳ ನಿಯಂತ್ರಣ, ನಿರ್ಮೂಲನ ದೇಸಿ ಆಹಾರಗಳಿಂದ ಅಂತನ್ನುವ ಅಮೃತದಂತಹ ಪುಸ್ತಕ ಇದು, ಸಂಜೀವಿನಿಂಥ ಪುಸ್ತಕ. ಈ ಪುಸ್ತಕ ಉಚಿತವಾಗಿ ಸಿಗುವ ಹಾಗೆ ಖಾದರ್ ವಾಲಿ ಸರ್ ತಂಡ ಮಾಡಿದೆ. ಅದರ PDF ಸಾಫ್ಟ್ ಕಾಪಿ ಉಚಿತವಾಗಿ ನನ್ನ ಕೈಲಿದೆ. ನಿಮಗೂ ಬೇಕು ಅಂತ ನನಗೆ ಖಂಡಿತ ಗೊತ್ತು ಅನೇಕರಿಗೆ. ಅದಕ್ಕೆ ನಾನು ಈ ಪುಸ್ತಕದ PDF-ನ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ, ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಕಮೆಂಟ್ನ ಫಸ್ಟ್ ಕಮೆಂಟ್ನಲ್ಲಿ ಪಿನ್ ಮಾಡಿದ್ದೇನೆ. ನೀವು ಕ್ಲಿಕ್ ಮಾಡಿ. ಅನೇಕ ಭಾಷೆಗಳಲ್ಲಿದೆ ಈ ಪುಸ್ತಕ, ಕನ್ನಡ, ಹಿಂದಿ, ಇಂಗ್ಲೀಷ್ ಎಲ್ಲವೂ. ನೀವು ನಿಮ್ಮ ಭಾಷೆ ಆಯ್ಕೆ ಮಾಡಿ ತಗೋಬೋದು. ಕನ್ನಡದಲ್ಲಿ ಓದಿ ಅಂತ ಮನವಿ ಮಾಡ್ತೀನಿ. ಜೊತೆಗೆ ಸ್ನೇಹಿತರೆ ಈ ಪುಸ್ತಕವನ್ನು ಓದಿ ತಗೊಂಡ್ಮೇಲೆ ಈ ಪುಸ್ತಕದ PDF-ನ ಹಂಚ್ಕೊಳ್ಳಿ ನಿಮ್ಮ ಮೊಬೈಲ್ಗಳಲ್ಲಿ ಅಂತ ಕೂಡ ಮನವಿ ಮಾಡಿ. ಆರೋಗ್ಯ ಎಲ್ರಿಗೂ ಒಳ್ಳೆಯದಾಗಲಿ. ಈ ಪುಸ್ತಕದ PDF ಬಗ್ಗೆನೇ ನಾನೊಂದು ವಿಶೇಷವಾದ ಒಂದು ವಿಡಿಯೋ ಸೆಪರೇಟಾಗಿ ನಿಮ್ಗೆ ಮಾಡಿ ಹಾಕ್ತೀನಿ. ಧನ್ಯವಾದ. ಮೀರಾ ಅವರ ಸಂದರ್ಶನ ನೋಡಿ ಇನ್ಸ್ಪೈರ್ ಆಗಿ. ಸೊ ದೇಹದ್ದು ಮನಸ್ಸಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಹೌದು, ಮನಸ್ಸು ಸರಿ ಇಲ್ಲ ಅಂದ್ರೂ ದೇಹ ವರ್ಕ್ ಆಗಲ್ಲ ಸರಿಗೆ, ದೇಹ ಸರಿ ಇಲ್ಲ ಅಂದ್ರೂ ಮನಸ್ಸು ಸರಿಗೆ ವರ್ಕ್ ಆಗಲ್ಲ. ಇವೆರಡೂ ಸರಿಗಿರ್ಬೇಕು. ಅವೆರಡೂ ಸರಿ ಇದ್ರೆ ಪರಿಸರದ ಬಗ್ಗೆ ಕೂಡ ನಮಗೆ ಕಾಳಜಿ ಬರುತ್ತಾಗ. ನಾವು ಎಲ್ಲಿ ಇದೀವಿ, ಓಕೆ ಇಷ್ಟೆಲ್ಲ ಚೆನ್ನಾಗಿ ಇಟ್ಕೊಂಡಿದೀವಿ, ಪರಿಸರದಿಂದ ಒಳ್ಳೆ ಗಾಳಿ ಬರ್ತಾ ಇದೆಯಾ, ನಾವು ಇರೋ ಅಂಥ ಜಾಗ ಸರಿ ಇದೆಯಾ, ಅಲ್ಲಿ ಯಾವುದು ನೀರು ಸರಿಗಿದೆಯಾ, ಅದನ್ನ ಏನು ಮಾಡ್ಬೇಕು ನಾವು. ಈ ಕ್ವಶನ್ ಮಾರ್ಕ್ ಯಾವಾಗ ಬರ್ತಾ ಹೋಗುತ್ತೆ, ನಮ್ಮ ಎನರ್ಜಿ ಏನು ಉಳಿಸ್ಕೊಂಡಿರ್ತೀವಿ. ಇವನ್ ನಾನೇ ಹೇಳ್ತಾ ಇದ್ದೀನಿ, 2 ಅವರ್ ಒಂದ್ಸಲಿ ತಿಂತಾ ಇದ್ದವಳು ಈಗ ಬೆಳಗ್ಗೆ ಒಂದು ಸಂಜೆ ಒಂದು ತಿಂತಾ ಇದ್ದೀನಿ ಅನ್ನೋದಾದ್ರೆ ಎಷ್ಟು ಎನರ್ಜಿ ಇದೆ. ಆ ಎನರ್ಜಿನ ನಾನು ಹೆಂಗೆ ಉಪಯೋಗಿಸ್ಕೋಬಹುದು. ಖಾಲಿ ಕೂತ್ಕೊಂಡ್ರೆ ವೇಸ್ಟ್ ಅದು. ಸೊ ಏನೋ ಒಂದು ಏಮ್ ಅಂತ ಇಟ್ಕೊಂಡು ನಾನು ಜನಗಳಿಗೆಲ್ಲ ಒಳ್ಳೇದು ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ದಿಸ್ ಮೀ ಖಾಸಾ ಈಸ್ ಎ ಮೂವ್ಮೆಂಟ್, ಇಟ್ಸ್ ಜಸ್ಟ್ ನಾಟ್ ಎ ರೆಸ್ಟೋರೆಂಟ್, ನಾಟ್ ಜಸ್ಟ್ ಎ ಈಟಿಂಗ್ ಪಾಯಿಂಟ್. ಇಲ್ಲ. ಸೊ ಇಲ್ಲಿ ಏನು ಕೊಡ್ತೀನಿ ನಾನು, ಏನು ಕೊಡಲ್ಲ ನಾನು ಇಲ್ಲಿ. ನಮ್ಮ ಹಿರಿಯರು ಏನು ಮಾಡ್ತಾ ಇದ್ರು, ಅನ್ನ, ಹುಳಿ, ಸಾರು, ಪಲ್ಯ, ಆಮೇಲೆ ಕೋಸಂಬರಿಗಳು, ಅದರಲ್ಲೆಲ್ಲ ಪ್ರೋಟೀನ್ ಇದೆ ಅಂತ, ತರಕಾರಿಗಳು ಸಾಕಷ್ಟು ಸೇವಿಸೋದ್ರಿಂದ ನಮ್ಮ ದೇಹ ಚೆನ್ನಾಗಿರುತ್ತೆ. ಅದನ್ನು ಕೂಡ ಪ್ರೋಟೀನು ಅಧಿಕವಾಗಿ ತಿನ್ನಬಾರ್ದು. ಇದೆಲ್ಲ ನಮ್ಮ ಆಹಾರದಲ್ಲಿ ಅವರು ಹಬ್ಬ ಹಾಡಿಗಳಲ್ಲಿ ಮಾತ್ರ ನಮಗೆ ಫುಲ್ ಮೀಲ್ಸ್ ಅಂತ ಸರ್ವ್ ಮಾಡೋರೆ ವಿನಃ ಸ್ವೀಟ್ ಅಂತ ಕಾಣಿಸ್ತಾ ಇತ್ತೆ ವಿನಃ ದಿನನಿತ್ಯ ಫೋನ್ ಮಾಡಿದ್ರೆ ಮನೆಗೆ ಬರೋ ಅಷ್ಟು ಸವಲತ್ತು ನಮ್ಗೆ ಇರಲಿಲ್ಲ. ಬರ್ತ್ಡೇಸ್ ಅಂತ ಸೆಲೆಬ್ರೇಟೇ ಮಾಡ್ತಾ ಇರಲಿಲ್ಲ. ನೀನು ತುಂಬ ಹೆಚ್ಚಪ್ಪ, ನೀನೇ ಗ್ರೇಟು ಅಂತ ಯಾರು ನಮ್ಮನ್ನ ಟ್ರೀಟ್ ಮಾಡ್ತಾ ಇರಲಿಲ್ಲ. ಒಂದು ಮನೆಯಲ್ಲಿ 10-15 ಮಕ್ಕಳನ್ನ ಹೆತ್ತಿರೋರು, ಆ ದೊಡ್ಡ ಮಗನೇ ಅಪ್ಪನ ಸ್ಥಾನ ಪಡೆಯೋ ಅಷ್ಟ್ರ ಮಟ್ಟಿಗೆ ಆಗೋಗಿರೋದು. ಹೆಂಗಾಗ್ತಾ ಇತ್ತದು, ಆ ಮೈಂಡ್ ಸೆಟ್, ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು ಅನ್ನೋ ಮೈಂಡ್ ಸೆಟ್ ಹೇಗೆ ಬರ್ತಾ ಇತ್ತು. ಇವಾಗ 2 ಮಕ್ಕಳು 1 ಮಕ್ಳಿಗೆ ಆದರೂ ಕೂಡ ಆ ಕ್ವಾಲಿಟಿ ಲೈಫ್ ನಮ್ಮಲ್ಲಿಲ್ಲ. ಹೆಂಗದು ಬಡತನ ನಮಗೆ ಅನ್ನೋದ್ರಲ್ಲೇ ಜಾಸ್ತಿ ಗೆದ್ದಿರೋರು ಉಂಟು. ಈಗ ಎಷ್ಟೊಂದು ಜನ, ಅಬ್ದುಲ್ ಕಲಾಂ ಅವ್ರನ್ನ ಕತೆ ತಗೊಂಡ್ರೆ ಅವ್ರಿಗೂ ಬಡತನದಲ್ಲೇ ಅವ್ರು ಅಷ್ಟು ದೊಡ್ಡ ಮನುಷ್ಯರಾಗಿರೋದು. ಹೆಂಗದು ಅವ್ರದ್ದು ಹಾಗಾದ್ರೆ ಚೆನ್ನಾಗಿ ತಿಂದಿದ್ರೆ ಇನ್ನೆಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು. ಇಲ್ಲ, ಅವ್ರು ಏನು ತಿಂದ್ರಲ್ಲ ಅದರಿಂದನೇ ಅವ್ರ ಬುಡ ಚೆನ್ನಾಗಿ ವರ್ಕ್ ಆಗಿದ್ದು ನನಗನ್ಸುತ್ತೆ. ಯಾಕೆಂದರೆ ಬೇಕು, ಆ ಉಪವಾಸಗಳು ಬೇಕು, ಇಷ್ಟಿಷ್ಟೇ ಎಷ್ಟು ಹೋಗಬೇಕೋ ಪ್ರಮಾಣವಾಗಿ ಅಷ್ಟೇ ಹೋಗಬೇಕಿತ್ತು. ಹೇಳ್ತಾರೆ 72 ಅವರ್ಸ್ ಫಾಸ್ಟಿಂಗ್ ಮಾಡಿ, 48 ಅವರ್ಸ್ ಫಾಸ್ಟಿಂಗ್ ಮಾಡಿ ಅಂತ ಹೇಳ್ತಾರೆ. ಅದೆಲ್ಲ ನಮ್ಮ ಒಳ್ಳೇದಕ್ಕೇನೆ. ಸೊ ಹಿಂಗೆ ಇದ್ದು ಅವ್ರು ಜಯಿಸಿದ್ದಾರೆ. ಆಮೇಲೆ ಅವ್ರಿಗೆ ವ್ಯಾಲ್ಯೂ ಸಿಸ್ಟಮ್ ಎಷ್ಟು ಚೆನ್ನಾಗಿತ್ತು. ನನಗೆ ಏನು ಬೇಕು, ಎಷ್ಟು ಬೇಕು, ನಾನು ಜನಗಳಿಗೆ ಏನು ಕೊಡಬೇಕು, ಏನು ಹೇಳಬೇಕು, ಅವ್ರಿಗೆ ಕ್ಲಾರಿಟಿ ಕೂಡ ಇತ್ತು. ನನಗೇನು ಸಿಕ್ಲಿಲ್ಲಪ್ಪ ಅಂತ ಹೇಳಿ ಅಧಿಕವಾಗಿ ಏನು ಮಾಡೋಕ್ಕೆ ಹೋಗಲೇ ಇಲ್ಲ. ನಾವು ಅವ್ರ ಜೀವನ ಚರಿತ್ರೆ ನೋಡಿದಾಗ ಹೇಗದು ಅವರೆಲ್ಲ ಹಂಗೆ ಬದುಕಿದ್ರು. ಆದರೆ ನಮಗೆ ಎಲ್ಲ ಸವಲತ್ತಿದ್ರೂ ಡಿಪ್ರೆಷನ್ ಅಂತ ಹೋಗ್ತಾ ಇದ್ದೀವಿ, ಆಮೇಲೆ ಆಂಗ್ಸೈಟಿ ಅಂತ ಹೋಗ್ತಾ ಇದ್ದೀವಿ, ಟೈಮ್ ಇಲ್ಲ ಅಂತ ಆಗ್ತಾ ಇದೆ, ಸ್ಟ್ರೆಸ್ ಆಗ್ತಾ ಇದೆ, ತುಂಬ ಅಡಿಕ್ಷನ್ಸ್ ಆಗ್ತಾ ಇದೆ. ಇದು ಸಣ್ಣ ಸಣ್ಣ ಮಕ್ಕಳಲ್ಲಿ ತುಂಬ ಬಾಧೆ ಆಗ್ತಾ ಇದೆ. ಮಾಡಿ ಮೇಲಿಂದ ಬಿದ್ದು ಹೋಗ್ಬಿಡ್ತವೆ, ಯಾಕಂದರೆ ಮನೆಯಲ್ಲಿ ಸ್ಟ್ರೆಸ್ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ. ಫಾರ್ ಎಕ್ಸಾಂಪಲ್ ಒಂದು ಸ್ಟೋರಿ ನಾನು ಹೇಳಲೇಬೇಕು. ಒಂದು ಮಗು, ಇದು ಗೊತ್ತಿರೋರ ಕಥೆನೇ, ಬಟ್ ಐ ವುಡ್ ಲೈಕ್ ಟು ಸ್ಟೇಟ್ ಅ ಸ್ಟೋರಿ. ಅಮ್ಮಂಗೆ 2 ಮಕ್ಕಳು, ಅಪ್ಪ ಇಲ್ಲ, ಸಿಂಗಲ್ ಪೇರೆಂಟ್. ಅಪ್ಪನ್ನ ಬಿಟ್ಟು ಈ ಮಕ್ಕಳನ್ನ ಕೇರ್ ತಗೋತಾ ಇದ್ರು.
ಆ ಮಕ್ಕಳಿಗೆ ಕ್ವಾಲಿಟಿ ಕೊಡಬೇಕು ಅಂತ ಎಲ್ಲಕ್ಕೂ ಕಡಿವಾಣ ಹಾಕಿ ಶಿ ಶುಡ್ ಟೇಕ್ ಕೇರ್. ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ ಬೇರೆ ಒಂದು ಊರಿಗೆ ಕರ್ಕೊಂಡು ಹೋಗಿ ಎಜುಕೇಷನ್ಗೆ ಹಾಕಿದ್ರು. ಅಲ್ಲಿ ಬೆಳ್ಳಿಗಿರೋ ಮಕ್ಕಳು, ಆ ಬೆಳ್ಳಿಗಿರೋ ಮಕ್ಕಳು ಈ ಹುಡುಗಿ ಕಪ್ಪಗಿದ್ದರಿಂದ ಅಕ್ಸೆಪ್ಟ್ ಮಾಡಿಲ್ಲ. ನೀನು ಕರ್ರಗಿದ್ಯಾ, ನೀನು ಗಲೀಜು, ನೀನು ನಮ್ಮ ಹತ್ರ ಬರಬೇಡ, ನೀನು ದೂರ ಕೂತ್ಕೊಳ್ಬೇಕು ಅಂತ ಹೇಳಿ ಅವಳನ್ನ ಡಿಸ್ಕ್ರಿಮಿನೇಟ್ ಮಾಡಿದ್ದಾರೆ. ಅಷ್ಟಾಗದೆ ಪ್ರಿನ್ಸಿಪಲ್ ಕೂಡ ನೀನು ಗಲೀಜು, ನಮ್ಮ ಸ್ಕೂಲಲ್ಲಿ ನೀನೇ ಬೇರೆ ಥರ ಇರೋದನ್ನ ನೀನು ಅನ್ಟಚಬಲ್ ಅನ್ನೋ ಥರ ಟ್ರೀಟ್ ಮಾಡಿದ್ದಾರೆ. ಟ್ರೀಟ್ ಮಾಡಿರೋದಕ್ಕೆ ಏನಾಗಿದೆ, ಆ ಮಗುವಲ್ಲಿ ಅದು ಬೇರೆ ಊರ್ಬಿಟ್ಟಿದೆ. ಇವಾಗ ಅದಕ್ಕೆ 14 ವರ್ಷ. ಅದು ಮಾನಸಿಕವಾಗಿ ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿಬಿಟ್ಟಿದೆ ಆ ಮಗು. ಏನಂದರೆ ಅದೆಲ್ಲ ಬಿಟ್ಟು ಬೇರೆ ಊರಿಂದ ಇಲ್ಲಿ ಕರ್ಕೊಂಡು ಬಂದುಬಿಟ್ಟಿದ್ದಾರೆ ಬೆಂಗಳೂರಿಗೆ. ಸ್ಕೂಲ್ಗೆ ಹಾಕಿದಾಗ ಅಲ್ಲೂ ಕೂಡ ಅನಿಸಿದೆ ಅವಳಿಗೆ, ಮನ್ಸಿಗೆ ನೆಮ್ಮದಿಯಾಗಿದೆ, ಸದ್ಯ ನನ್ನ ಕಲರ್ ಅವರೇ ಸುಮಾರು ಜನ ಇದ್ದಾರೆ ಇಲ್ಲಿ ಅಂತ ಒಂದು ನೆಮ್ಮದಿಯಾಗಿದೆ. ಆದರೂ ಕೂಡ ನಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಾದರೆ ಏನೇನು ಮಾಡಬೇಕು, ಗೂಗಲೆಲ್ಲ ಸರ್ಚ್ ಮಾಡಿ ಇಂಥ ಸಿರಮ್ ಉಪಯೋಗಿಸ್ಬೇಕು, ಅಂಥದ್ದು ಹಚ್ಕೋಬೇಕು, ಇಂಥದ್ದು ಹಚ್ಕೋಬೇಕು ಅಂತ ಹೇಳಿ ಅಮ್ಮನ್ನ ಡಿಮ್ಯಾಂಡ್ ಮಾಡಿದ್ದಾಳೆ. ಅಮ್ಮ ಇಲ್ಲ ನಾನು ಅದಕ್ಕೆಲ್ಲ ದುಡ್ಡು ಹಾಕಲ್ಲ, ನಾವು ಏನಿದ್ದೀವಿ ಚೆನ್ನಾಗಿದ್ದೀವಿ, ನೀನು ಅದನ್ನೇ ನಂಬಬೇಕು. ಅವಳಿಗೆ ಗೊತ್ತಾಗಿಲ್ಲ ಇವಳ ತಲೆಯಲ್ಲಿ ಎಷ್ಟು ಬಾಧೆ ಆಗ್ತಾಯಿದೆ ಅದು ಅಂತ. ಸೊ ಸರ್ಫೇಶಿಯಲಾಗಿ ತೊಗೊಂಡಿದ್ದಾರೆ ಮತ್ತು ಅವ್ರಿಗೆ ಏನು ಬೇಕೋ ಅದನ್ನ ಮಾಡಿದ್ದಾರೆ. ಆ್ಯಸ್ ಶಿ ಈಸ್ ಆಲ್ಸೋ ವರ್ಕಿಂಗ್, ಕಷ್ಟಪಡ್ತಾ ಇದ್ದಾರೆ, ಆಲ್ ದ್ಯಾಟ್. ಇದಾಗಿ ಸ್ವಲ್ಪ ದಿನಗಳ ನಂತರ ಬಚ್ಚಲ ಮನೆಗೆ ಹೋಗಿ ನಿಂತುಬಿಟ್ರೆ, ಬೆಳಗ್ಗೆ ನಿಂತರೆ 12 ಗಂಟೆ ಕಾಲ ಮೈ ತೊಳ್ಕೊಳ್ಳೋದು. ಯಾಕೆ ಹಿಂಗೆ ಮಾಡ್ತಾಳೆ ಅಂತಂದರೆ, ನಾನು ಚೆನ್ನಾಗಿಲ್ಲ, ನಾನು ಬೆಳ್ಳಿಗಿಲ್ಲ, ನಾನು ಕ್ಲೀನ್ ಅಲ್ಲ, ಅದು ಮನಸ್ಸಲ್ಲಿ ಕೂತ್ಕೊಂಡು ಅದು ಆ ಥರ ರಿಫ್ಲೆಕ್ಟ್ ಆಗ್ತಾಯಿದೆ ಅವಳಿಗೆ. ತೊಳ್ಕೊಂಡು ಈಗ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾಳೆ. ಈಗ ಅವ್ರ ತಾಯಿ ಹೇಳೋ ಪ್ರಕಾರ 7 ಗಂಟೆ ಕಾಲಕ್ಕೆ ಬಂದು ನಿಂತಿದೆ ಅಂತ. ಜಸ್ಟ್ ಇಮ್ಯಾಜಿನ್ ದ ಸ್ಟೇಟ್ ಆಫ್ ಎ ಪೇರೆಂಟ್. ಇದನ್ನ ದಿನನಿತ್ಯ ನಾವು ಕತೆ ಕೇಳೋಕ್ಕೇ ನನ್ನ ಮೈ ಜುಮ್ ಅನ್ನತ್ತೆ ಅಂದಾಗ, ಆ ದಿನನಿತ್ಯ ಆ ಮಗುನ ನೋಡ್ತಾರೆ ಅವ್ರ ತಾಯಿ ಅನ್ನೋದಾರೆ ಹೆಂಗಾಗಬೇಕು. ಅವ್ರು ಹೇಳ್ತಾರೆ, ಆಸ್ಪತ್ರೆಯಲ್ಲಿ ಸಾಕಷ್ಟು ಮಕ್ಕಳು ಇರೋವೆಲ್ಲ ಈ ಟೀನೇಜರ್ಸ್ ಮಕ್ಕಳೇ. ಒಂದಲ್ಲ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಬಳಲ್ತಾ ಇದ್ದಾರೆ. ಒಂದು ಎಕ್ಸಾಮಿನೇಷನ್ ಒತ್ತಡ, ಇನ್ನೊಂದು ಕಾಂಪಿಟೇಷನ್, ಇಷ್ಟು ತೆಗಿಲೇಬೇಕು, ಹೀಗೆ ಮಾಡಲೇಬೇಕು, ಹೀಗಿರಲೇಬೇಕು, ಈ ಆಮೇಲೆ ಯಾರನ್ನ ನೋಡಿ ನಾವು ಏನು ಕಲಿಬೇಕು ಗೊತ್ತಾಗಲ್ಲ, ಕನ್ಫ್ಯೂಸ್ಡ್ ಸ್ಟೇಟ್. ಇದಕ್ಕೆಲ್ಲ ಬೇಕಾಗಿರೋದು ಲವ್ ಯುವರ್ ಸೆಲ್ಫ್. ನಾನು ಹೇಗಿದ್ದೀನಿ, ನಾನು ಅತಿಯಾಗಿ ಪ್ರೀತಿ ಮಾಡ್ಕೊಳ್ಬೇಕು. ನನಗೆ ಕೂದಲು ಬೆಳ್ಳಿಗಿದೆ, ದಟ್ಸ್ ರಿಯಲಿ ಓಕೆ. ಕೂದಲಿರುತ್ತೆ, ಇಟ್ಸ್ ಓಕೆ. ಕೂದಲಿಲ್ಲ, ಇಟ್ಸ್ ಓಕೆ. ಯಾವುದು ನಮಗೆ ಮ್ಯಾಟ್ರ್ ಆಗಬಾರ್ದು. ಇದೆಲ್ಲ ಇದ್ರೇ ನಾನು ಚಂದ ಅನ್ನೋದು ಸುಳ್ಳು. ನಾನು ಸ್ವಲ್ಪ ದಪ್ಪಗಿದ್ದೀನಿ, ನನ್ನ ಫ್ರೆಂಡ್ ಸಣ್ಣಗಿದ್ದಾಳೆ, ಸುಳ್ಳು. ಅದಕ್ಕಾಗಿ ಇದನ್ನು ಮಕ್ಕಳಲ್ಲಿ ಸಣ್ಣಕ್ಕಿರ್ತಾನೆ ನಾವು ಸ್ಟಾರ್ಟ್ ಮಾಡಿಬಿಡ್ಬೇಕು. ನೀನು ಹೆಂಗಿದೆಯಾ, ಯು ಆರ್ ಅಮೇಝಿಂಗ್ ದ ವೇ ಯು ಆರ್. ನೀನೇ ಬೆಸ್ಟು, ನೀನೇ ಚಂದ. ನೀನು ಏನು ಮಾಡ್ತಾಯಿದ್ದೀಯ, ಇವತ್ತು ಒಂದು ಸ್ವಲ್ಪ ಕಷ್ಟಪಡ್ತಾ ಇರ್ಬೋದು, ಬಟ್ ಮುಂದೆ ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ಗ್ಯಾರಂಟಿ ನನಗಿದೆ. ದಿಸ್ ಇಸ್ ವಾಟ್ ಯು ನೀಡ್ ಟು ಗಿವ್ ದೆಮ್. ಆ ಒಂದು ಪೌಷ್ಟಿಕಾಂಶನೇ ಆ ಮಕ್ಕಳು ನೆಮ್ಮದಿಯಾಗಿರೋಕ್ಕೆ ಸಾಧ್ಯ. ತೊಂದರೆ ಇಲ್ಲ, ಅವ್ರು MBBS ಆಗಲಿಲ್ಲ ಅಂದರೆ ತೊಂದರೆ ಇಲ್ಲ, ಓದಲಿಲ್ಲ ಅಂದರೆ ತೊಂದರೆ ಇಲ್ಲ. ಅವ್ರು ಏನು ಅಂದ್ಕೊಂಡಿರ್ತಲ್ಲ, ಆರ್ಕಿಟೆಕ್ಟ್ ಆಗಬೇಕು ನನ್ನ ಮಗಳು ಅಂತ ನಾನು ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಕರ್ಕೊಂಬಂದಿಲ್ಲಿ. ಹೌದಾ? ಹೌದು, ಪೇರೆಂಟ್ಸೇ ಪ್ಲ್ಯಾನ್ ಮಾಡಿಬಿಡ್ತಾರೆ. ಪೇರೆಂಟ್ಸೇ ಪ್ಲ್ಯಾನ್ ಮಾಡಿರ್ತಾರೆ. ಆ ಮಗು ಮುಖದಲ್ಲಿ ಕಾಣಿಸ್ತಾ ಇರುತ್ತೆ, ಯಾವುದಕ್ಕೂ ಇಂಟ್ರೆಸ್ಟ್ ಇರಲ್ಲ, ಸುಮ್ಮನೆ ಬ್ಲ್ಯಾಂಕಾಗಿ ಕೂತ್ಕೊಂಡಿರುತ್ತೆ, ಆಸೆನೇ ಇಲ್ಲ ಅದಕ್ಕೆ. ಒಂಥರ ಬ್ಲ್ಯಾಂಕ್ ಪ್ಲೇಸು. ನಮ್ಮ ಅಪ್ಪ ಹೇಳಿದಾನೆ ನಾನು ಮಾಡ್ತಾ ಇದ್ದೀನಿ. ನಾನು ಯಾಕೆ ಆರ್ಟ್ ಕ್ಲಾಸಿಗೆ ಬರ್ತಾ ಇದ್ದೀನಿ ಅಂದರೆ, ನಾನು ಒಂದಿನ ಆರ್ಕಿಟೆಕ್ಚರ್ ಓದ್ತೀನಿ, ಅದಕ್ಕೆ ಸಪೋರ್ಟಿವ್ ಆಗಿ ನಾನು ಕಲಿಬೇಕು, ಕಲ್ತ್ಕೊಳ್ತಾ ಇದ್ದೀನಿ. ಸೊ ಈ ಮಗುಗೂ ಹೇಳ್ತಾ ಆಸೆ ಬರ್ಬೋದೇನೋ, ಅಥವಾ ಬರದೇ ಇದ್ದರೆ ಏನು ಮಾಡಬೇಕು, ಪೇರೆಂಟ್ಸ್ ಹೇಗೆ ಒಪ್ಕೋಬೇಕು, ಅದೊಂದು ಸಮಸ್ಯೆ. ಈಗ ಸಾಕಷ್ಟು ಮಕ್ಕಳಲ್ಲಿ ನಾವೀಗ ಟ್ರಾನ್ಸ್ ಅಂತ ನೋಡ್ತಾ ಇದ್ದೀವಿ ಮಕ್ಕಳನ್ನ. ಅಂದರೆ ಗಂಡು ಹುಡುಗ ಆಗಿ ಹುಟ್ಟಿ ತದನಂತರ ಹೆಣ್ಮಕ್ಳಾಗಿ ಟ್ರಾನ್ಸ್ಜೆಂಡರ್ ಅಂತಾರಲ್ಲ. ಈ ಮಕ್ಕಳನ್ನ ಮನೆಯಲ್ಲಿ ಇದ್ದರೆ ಹೇಗೆ ಗುರುತಿಸ್ಬೇಕು, ಅವ್ರಿಗೆ ಹೇಗೆ ಪೌಷ್ಟಿಕಾಂಶ ಕೊಟ್ಟು, ಹೌದು ನೀನು ಇದೆಯಾ ಈಗ, ಇದರಿಂದ ನಿನ್ನ ಹೇಗೆ ತೊಗೊಂಡು ಹೋಗ್ಬೇಕು ಅಂತ ಪೇರೆಂಟ್ಸೇ ಕೂತು ರಿಸರ್ಚ್ ಮಾಡಿ ಆ ಮಗುವಿಗೆ ಒಳ್ಳೆ ಪರಿಸರ ಕೊಡೋದು ಒಳ್ಳೆಯದು. ಇಲ್ಲಾಂದರೆ ಅವ್ರಿಗೆ ತುಂಬ ಅವ್ರಿಗೇನು ಬೇಕಂತ ಮಾಡ್ಕೊಳ್ತಾ ಇರೋದು ಅಲ್ಲ, ಅದು ಆಗ್ತಾ ಇರೋವಂಥ ಸಮಸ್ಯೆ. ಅದನ್ನು ಇವರೇ ಏನು ಹೇಳಿದ್ರು ಅದನ್ನ ಮುಚ್ಚಿಡೋಕ್ಕೂ ಬರಲ್ಲ, ಇವ್ರ ಕೈಲೂ ಏನಿಲ್ಲ ಅದನ್ನ ಸಾಲ್ವ್ ಮಾಡ್ಕೊಳ್ಳೋಕ್ಕೆ. ಗಂಡು ಹುಡುಗ ಆಗಿದ್ದು ಹೆಣ್ಮಕ್ಳ ಥರ ಇರಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ಮೂಗು ಬಟ್ಟೆ ಹಾಕೊಳ್ಳೋಕೆ ಇಷ್ಟ, ಕಿವಿಗೆ ಓಲೆ ಹಾಕೊಳ್ಳೋಕೆ ಇಷ್ಟ, ಆಮೇಲೆ ಸೀರೆ ಉಟ್ಕೊಳ್ಳೋಕೆ ಇಷ್ಟ. ಇಷ್ಟೆಲ್ಲ ಇರ್ಬೇಕಾದ್ರೆ ಪೇರೆಂಟ್ಸ್ ಆದರೂ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ ಅಂತ ಅದನ್ನ ಮುಚ್ಚಿಡೋಕ್ಕೆ ಟ್ರೈ ಮಾಡ್ತಾರೆ. ಬಸ್ರೀರ್ನೂ ಮುಚ್ಚಿಡೋಕ್ಕಾಗಲ್ಲ, ಇಂಥವನ್ನೂ ಮುಚ್ಚಿಡೋಕ್ಕಾಗಲ್ಲ. ಒಟ್ಟು ಏನು ಮಾಡ್ಬೇಕು, ಪೇರೆಂಟ್ಸು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ? ಇದು ಯಾವಾಗ ಒತ್ತಡ ಆಗುತ್ತೆ, ಅಪ್ಪ ಅಮ್ಮನ ಮೇಲೂ ಒತ್ತಡ ಆಗುತ್ತೆ, ಮಗುವಿನ ಮೇಲೂ ಒತ್ತಡ ಆಗುತ್ತೆ. ಎಷ್ಟೋ ಜನ ಪೇರೆಂಟ್ಸು
ಈ ಮಗು ಗಂಡು ಹುಡುಗ ಆಗಿರೋ ಮಗು ಹೆಣ್ಣು ಹುಡುಗಿ ಆಗ್ಬೇಕಾದ್ರೆ ವ್ಯಾಕ್ಸಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದುಬಿಡ್ತಾರೆ. ಅದನ್ನು ಮಾಡಿಸ್ಕೊಳ್ಬಾರ್ದು ಅಂತ ಗಲಾಟೆ ಮಾಡ್ತಾರೆ. ಅಥವಾ ಹೆಣ್ಣು ಹುಡುಗಿ ಗಂಡು ಹುಡುಗ ಆಗ್ತದೆ ಅನ್ಬೇಕಾದ್ರೆ ಆ ಕೂದಲು ಬೆಳೆದಿರೋದ್ರಿಂದ ಇವರೇ ಕೂತು ವ್ಯಾಕ್ಸಿಂಗ್ ಮಾಡಿಬಿಡಿರೋದು ಉಂಟು. ಜಸ್ಟ್ ಟು ಪ್ರೂವ್ ದಟ್ ನೀನು ಅಲ್ಲ, ನೀನು ನಾರ್ಮಲ್ಲೇ, ನೀನು ಹಾಗೆ ಇರೋಳೆ, ನೀನು ಚೇಂಜ್ ಆಗೋಂಗಿಲ್ಲ. ಈ ಒತ್ತಡ ಆ ಮಗುಗೆ ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಹೇಗಿರಬೇಕು ಅಂತಲೇ ಗೊತ್ತಾಗೋದಿಲ್ಲ ಆ ಸ್ಥಿತಿ. ಇದರಿಂದ ಜೀವ ಕಳ್ಕೊಳ್ಳೋದು ಸಾಧ್ಯತೆ ಇದೆ, ಮನಸ್ಸು ಕುಗ್ಗಿ ಹೋಗೋದಕ್ಕೂ ಸಾಧ್ಯತೆ ಇದೆ. ಒಂದು ಪರಿಸರದಲ್ಲಿ ಎಷ್ಟೊಂದು ಥರ ಜನ ವಾಸಿಸೋಕ್ಕೆ ಅವಕಾಶ ಇದೆ, ವಾಸಿಸ್ಬೇಕು, ಅದೇ ನ್ಯಾಯ. ಅದನ್ನು ನಾವು ಸಮಾಜದಲ್ಲಿ ಒಪ್ಕೊಳ್ತೀವಿ. ಅಂಥ ಒಂದು ಮಗು ನಮ್ಗಳ ಜೊತೆ ಇದ್ದರೆ ನಾವು ಅದನ್ನು ಹೇಗೆ ಒಪ್ಕೊಳ್ತೀವಿ. ಇಲ್ಲಿಗೂ ನಾವು ಕೆಲಸಕ್ಕೆ ಯಾರು ಬರ್ತಾರೆ ಇಂಟರ್ನ್ಶಿಪ್ಪಿಗೆ ಬಂದಾಗ ಅವ್ರನ್ನೆಲ್ಲ ನಾವು ಅಕ್ಸೆಪ್ಟ್ ಮಾಡಿದ್ದೀವಿ. ಸೊ ಅಕ್ಸೆಪ್ಟ್ ಮಾಡಿದ್ದೀವಿ ಅಲ್ಲ, ದೇ ಆರ್ ದೇರ್ ಆ್ಯಂಡ್ ವಿ ಆರ್ ಬ್ಲೆಸ್ಡ್ ಟು ಹ್ಯಾವ್ ದಮ್, ದಟ್ ಐ ಶುಡ್ ಸೇ. ಹಾಂ, ಅವ್ರು ಇದರಲ್ಲಿ ಕೆಲಸಕ್ಕೆ ಬರ್ತಾರೆ ಅಂದರೆ ವೆಲ್ಕಮ್. ನಾವಿಲ್ಲಿ ಅಂಗವಿಕಲ ಮಕ್ಳುಗಳನ್ನ ಕೂಡ ನಾವು ಕೆಲಸಕ್ಕೆ ತಗೊಳ್ತೀವಿ. ಕಿವಿ ಕೇಳಿಸ್ಲಿಲ್ಲ ಅಂದರೆ, ಬಾಯಿ ಇಲ್ಲ ಅಂದರೆ ತೊಂದರೆ ಇಲ್ಲ, ನಿಮ್ಮ ಕೈಯಲ್ಲಿ ಕೆಲಸ ಮಾಡೋಕ್ಕಾಗತ್ತೆ ತಾನೇ, ಹೇಗೋ ಒಂದು ನಾವೇ ಸೈನ್ ಲ್ಯಾಂಗ್ವೇಜ್ ಕಲ್ತ್ಕೊಳ್ಳೋಣ ಬೇಕಿದ್ರೆ ಅವ್ರಿಗೋಸ್ಕರ, ಅರ್ಥ ಆದರೆ ಸಾಕು, ಅವ್ರನ್ನೂ ನಮ್ಮಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋಣ ಅನ್ನೋ ಮನೋಭಾವದಲ್ಲಿ ದಿಸ್ ಮೀಕಾಸ ಇಸ್. ಸೊ ವಿ ಡೋಂಟ್ ವಾಂಟ್ ಟು ಸೇ ನೋ ಟು ಎನಿಬಡಿ. ಇಲ್ಲಿ ನಾವು ಜಾತಿ ನೋಡಿ ಯಾರನ್ನೂ ತಗೊಳ್ತಾ ಇಲ್ಲ ಕೆಲಸಕ್ಕೆ, ಆಮೇಲೆ ವಯಸ್ಸು ನೋಡಿ ತಗೊಳ್ತಾ ಇಲ್ಲ, ಜಂಡ್ರ್ ನೋಡಿ ತಗೊಳ್ತಾ ಇಲ್ಲ. ನಿಮಗೆ ಕೆಲಸ ಮಾಡೋಕ್ಕೆ ತಾಕತ್ತಿದೆಯಾ? ಯಾಕಂದ್ರೆ ಇಲ್ಲಿ ಕಂಪನಿಗಳ ಥರ ನಾನು ಇದು ಓದಿದ್ದೀನಿ, ನಂಗೆ ಈ ಕೆಲಸ, ನಾನು ಇಷ್ಟೇ ಕೆಲಸ ನಂದು ಅಂತ ಆಗೋದಿಲ್ಲ. ಈ ಜಾಗದಲ್ಲಿ ಎಲ್ಲರೂ ಎಲ್ಲ ಥರ ಕೆಲಸಕ್ಕೂ ರೆಡಿ ಇರಬೇಕಾಗತ್ತೆ, ಸ್ಪಂದಿಸ್ಬೇಕಾಗತ್ತೆ. ನಾನು ಒಂದು ವೇಳೆ ಏನಾರು ಆಯಿತು ಅಂದರೆ ಪಟಕ್ ಅಂತ ಆ ಕೆಲಸ ಮಾಡಿ ಒಟ್ಟಾರೆ ಕೆಲಸ ಮುಗಿಬೇಕಷ್ಟೇ. ಯಾರೋ ಬರ್ತಾರೆ ಊಟಕ್ಕೆ, ಅವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಥರನೇ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಮೆಂಬರ್ಸ್ ಥರ. ಅವ್ರು ಯಾರು ಕಸ್ಟಮರ್ಸ್ ಥರ ನಾವು ಟ್ರೀಟ್ ಮಾಡಲ್ಲ. ಎಷ್ಟೊಂದು ಸಮಯ ಇಲ್ಲಿ ಒಳಗಡೆಗೆ ಬಂದಾಗ ನಾವು ಸಾಕಷ್ಟಕ್ಕೆ ಬೇಡ ಅಂತ ಹೇಳ್ತೀವಿ. ವೆಲ್ಕಮ್ ಡ್ರಿಂಕ್ ನಾವು ಕೊಡಲ್ಲ. ನಿಮ್ಮ ಹೊಟ್ಟೆ ಊಟ ಮಾಡೋಕ್ಕೆ ರೆಡಿ ಇರುತ್ತೆ, ಆ ಟೈಮಲ್ಲಿ ತಣ್ಣಗೆ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ನಿಮ್ಗೆ ಯಾವುದೇ ಶುಗರಿ ಡ್ರಿಂಕ್ ನಾವು ಕೊಡಲ್ಲ. ನಿಂಬೆಹಣ್ಣಿನ ಜ್ಯೂಸು ಕೊಟ್ಟರು ಕೂಡ ಅದು ಪಾಯ್ಸನ್ ಆಗುತ್ತೆ ಒಂದೊಂದ್ಸಲಿ, ಕೊಡದೇ ಇರೋ ಟೈಮಲ್ಲಿ ಕೊಟ್ಟಾಗ. ಸೊ ಬೇಡ, ಅದು ಡೈರೆಕ್ಟ್ ಊಟ ಕೊಡ್ತೀವಿ ಅಂದಾಗ ನಾವು ಬೈಸ್ಕೊಂಡಿರೋದು ಉಂಟು. ಒಂದು ವೆಲ್ಕಮ್ ಡ್ರಿಂಕ್ ಕೊಟ್ಟರೆ ಇವ್ರಿಗೆ ಏನಾಗುತ್ತೆ? ಹೌದು, ವೆಲ್ಕಮ್ ಡ್ರಿಂಕ್ ಕೊಟ್ಟರೆ ವಿ ಲವ್ ಯು, ವಿ ಕೇರ್ ಫಾರ್ ಯು ಸೋ ಮಚ್. ನಾನು ಅದನ್ನು ಮಾಡೋಕ್ಕೆ ಇಷ್ಟಪಡಲ್ಲ. ದಟ್ ಇಸ್ ವಾಟ್ ಇಟ್ ಇಸ್. ನೀವು ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಆಗಿ ನಾನು ಮೀಕಾಸ ಓಪನ್ ಮಾಡಿರೋದ್ರಿಂದ ನನಗೆ ದುಡ್ಡಾಗಲಿ ಅನ್ನೋ ಇಂಟೆನ್ಷನ್ ಇದ್ದರೆ ಖಂಡಿತ ನಾನು ಏನು ಕೇಳ್ತೀರೋ ಅದನ್ನೆಲ್ಲ ಕೊಟ್ಬಿಡ್ತಾ ಇದ್ದೆ. ಬಟ್ ಎಲ್ಲಕ್ಕೂ ನಾನು ಕಡಿವಾಣ ಹಾಕ್ಬಿಟ್ಟಿದ್ದೀನಿ. ಪರಿಸರ ಮೇಲೆ ಕೆಲಸ ಮಾಡಬೇಕು, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇಲ್ಲಿ ಬಳಸೋದಿಲ್ಲ, ಬಿಸ್ಲರಿ ಬಾಟ್ಲು ತರೋಂಗಿಲ್ಲ, ಸಾರಿ ಮಿನರಲ್ ವಾಟರ್ನ ಬಳಸೋಂಗಿಲ್ಲ. ಆಮೇಲೆ ಆಹಾರ ಅಂತ ಬಂದಾಗ ನಾವು ಜಂಕ್ ಏನಿಲ್ಲ ಹೇಳಿ ಫಸ್ಟ್. ಜಂಕ್ ಉಪಯೋಗಿಸೋ ಹಾಗಿಲ್ಲ. ಏನು ಜಂಕ್ ಅಂದ್ರೆ ಏನು? ಬಿಸ್ಕೆಟ್ಸು, ಕೇಕ್ಸು, ಆಮೇಲೆ ಐಸ್ ಕ್ರೀಮ್, ಅದು ಯಾವುದು ಕೊಡಲ್ಲ ಮಕ್ಳಿಗೆ. ನಾವಿಲ್ಲಿ ಹೌದು, ಒಂದು ಮಕ್ಳಿಗೆ ಕೊಟ್ಟಿಲ್ಲ ಹಠ ಮಾಡ್ತಾವಲ್ಲ. ಹಠ ಮಾಡೋದೇ ಇಲ್ಲ ಆಕ್ಚುಲ್ ಆಗಿ ನೋಡಕ, ಅದು ಸುಳ್ಳು. ನಾವು ವೃಕ್ಷ ಸ್ಕೂಲಲ್ಲಿ ನಾವು ಯಾವಾಗ ವರ್ಕ್ಶಾಪ್ ಮಾಡ್ತೀವಿ, ಅವ್ರಿಗೆ ಬ್ರೇಕ್ ಟೈಮ್ ಅಂತಾನೂ ಕೊಡಲ್ಲ. ಬೆಳಗ್ಗೆ ತಿಂಡಿ ತಿನ್ಸಿ ಕಳ್ಸಿರ್ತಾರೆ, ಮಧ್ಯಾಹ್ನ ಊಟ ಟೈಮು ನಾನೇ ಅಡಿಗೆ ಮಾಡಿ ಊಟ ಹಾಕ್ತೀನಿ. ವರ್ಕ್ಶಾಪ್ ಅಲ್ಲಿ ಯಾವ ಮಕ್ಳು ಇರ್ತಾರೆ ಅವ್ರಿಗೆ ಊಟ ಹಾಕ್ತೀನಿ. ಅದಾದ್ಮೇಲೆ ಸಂಜೆ ಹೊತ್ತಿಗೆ ನಾವಿಲ್ಲಿ ಕುಕಿಂಗ್ ವಿತೌಟ್ ಫೈರ್ ಅಂತ ಮಾಡಿದ್ರೆ ಅದೇ ಒಂಚೂರು ಚೂರು ತಿನ್ಕೊಂಡು ಹೋಗಿರ್ತಾರೆ ವಿನಃ ಆ ಕುಕಿಂಗ್ ವಿತೌಟ್ ಫೈರ್ ಕೂಡ ಏನ್ ಕೊಡ್ಬೇಕು ಅದನ್ನೇ ಕೊಟ್ಟಿರ್ತೀವಿ. ಹುಣಸೆ ಹಣ್ಣಿಂದು ಲಾಲಿಪಾಪ್ ಮಾಡಿಸಿದ್ವಿ, ಹುಣಸೆ ಹಣ್ಣಿಂದು ಸಾರು ಮಾಡಿಸಿದ್ವಿ, ಅಂದ್ರೆ ವಿತೌಟ್ ಫೈರ್. ನಮ್ಮ ಅಜ್ಜಿ ಮಾಡ್ತಿದ್ರು ಹುಣಸೆ ಹಣ್ಣು ಸಾರು. ಒಗ್ಗರಣೆ ಕೂಡ ಇಲ್ದಂಗೆ ಅದನ್ನ ಪಾನಿ ತರ ಇರುತ್ತೆ, ಅದನ್ನ ಅನ್ನಕ್ಕೆ ಹಾಕೊಂಡು, ಬಿಸಿ ಅನ್ನಕ್ಕೆ ಹಾಕೊಂಡು ತಿನ್ಬೋದು. ಹುಣಸೆ ಹಣ್ಣು ನಮ್ಮ ದೇಹಕ್ಕೆ ತುಂಬಾ ಒಳ್ಳೇದು, ನಿಂಬೆಹಣ್ಣಿಗಿಂತ ಒಳ್ಳೇದು, ಟೊಮ್ಯಾಟೊಗಿನ್ನ ಒಳ್ಳೇದು, ಹುಳಿ. ಸೊ ಹಾಗಾಗಿ ಅದನ್ನ ಬಳಸಿ ಅಂತ ಎನ್ಕರೇಜ್ ಮಾಡ್ತೀವಿ. ಮಕ್ಕಳಿಗೆ ಗೊತ್ತಿಲ್ಲದೇನೆ ನಾನಾ ಥರದನ್ನ ಕಲ್ತ್ಕೊಂಡು ಹೋಗಿ ಹೇಳ್ತಾರೆ, ಹೌದು ಇದು ತಿನ್ನಬಾರ್ದು ಮ್ಯಾಮ್ ಹೇಳಿದ್ದಾರೆ, ನಾನು ತಿನ್ನಲ್ಲ. ಹೌದು, ಯಾಕಂದ್ರೆ ಆ ಮಕ್ಳಿಗೆ ಖಂಡಿತ ಗೊತ್ತಿಲ್ಲ, ನಾವೇನು ಕೊಡ್ತೀವಿ ಅದು ತಗೊಳ್ತಾರವ್ರು. ಅವ್ರು ಸ್ಪಾಂಜ್ ಥರ, ಅವ್ರಿಗೆ ಗೊತ್ತಾಗೋಗಿದೆ ನಾನು ಹೀಗೆ ಅಂತ. ನೀವು ಬೆಳಗ್ಗೆ ಬರ್ತೀರಾ, ಮೊದಲು 11 o'clockಗೆ ಬ್ರೇಕ್ ಟೈಮ್ ಅಂತ ಕೊಡ್ತೀವಿ, ಒಂದು 5 ನಿಮಿಷ ಹೋಗಿ ನೀರು ಕುಡ್ಕೊಂಡ್ ಬರ್ಬೋದೇ ವಿನಃ ಅವ್ರಿಗೆ ಹಾಲಾಗಲಿ, ಬಿಸ್ಕೆಟ್ ಆಗಲಿ, ಚಾಕ್ಲೇಟ್ ಆಗಲಿ ಆ ಥರದ್ದು ಮತ್ತೆ ಮಕ್ಕಳು ಬರ್ಲಪ್ಪ ಇಲ್ಲಿಗೆ ಅನ್ನೋ ಉದ್ದೇಶದ ನಾವು ಬ್ರೈಬ್ ಮಾಡಕ್ಕೆ ಹೋಗಲ್ಲ. ಯಾಕಂದ್ರೆ ನಮ್ಮ ಮಕ್ಕಳು ಆರೋಗ್ಯವಾಗಿರ್ಬೇಕು ಅನ್ನೋದೇ ಉದ್ದೇಶ ಆಗಿರೋದ್ರಿಂದ ವಿ ಜಸ್ಟ್ ಡೋಂಟ್ ಗಿವ್ ದಟ್ ಅಟ್ ಆಲ್. ಮತ್ತೆ ಮಧ್ಯಾಹ್ನದ ಹೊತ್ತಿಗೆ ಊಟ ಹಾಕ್ತೀವಿ. ಆ ಊಟ ಏನು ಹಾಕ್ತೀವಿ ಎಲ್ಲ ಹೇಳ್ತೀವಿ. ಹುಣಸೆ ಹಣ್ಣೀರಲ್ಲಿ ತರಕಾರಿ ತೊಳಿತೀವಿ, ಅದನ್ನು ಹೆಚ್ಚಿನೇನೆ ಬಿಸಿಬೇಳೆ ಬಾತ್ ಮಾಡಿರೋದು. ನಾವಿಲ್ಲಿ ಸಿರಿಧಾನ್ಯನ ಹೆಚ್ಚಾಗಿ ಬಳಸ್ತಾ ಇದ್ದೀವಿ. ಆಮೇಲೆ ಕೆಂಪಕ್ಕಿನ ಉಪಯೋಗಿಸ್ತಾ ಇದ್ದೀವಿ, ಬಿಳಿ ಅಕ್ಕಿ ಉಪಯೋಗಿಸ್ತಾನೆ ಇಲ್ಲ. ಸೊ ಮಕ್ಳಿಗೆ ಅದು ಹೇಳ್ತೀವಿ, ಕೆಂಪಕ್ಕಿ ಅನ್ನೋದು ಪುಳಿಯೋಗರೆ ಇವತ್ತು, ಕೆಂಪಕ್ಕಿ ಅನ್ನೋದು ಬಿಸಿಬೇಳೆ ಬಾತ್ ಇವತ್ತು, ಆಮೇಲೆ ಸಾಮೆದೇ ಬಿಸಿಬೇಳೆ ಬಾತ್ ಇವತ್ತು. ಸಾಮೆ, ಆರ್ಕ, ನವಣೆ, ಕೊರಲೆ, ಇವೆಲ್ಲ 5 ಸಿರಿಧಾನ್ಯ ನಮ್ಮ ಆರೋಗ್ಯನ ಸರಿ ಮಾಡುವಂಥ ಧಾನ್ಯ. ಇಂಥವೇ ತಿನ್ಬೇಕಾಗಿರೋದು ನಾವು.
ಎಷ್ಟೋ ವರ್ಷಗಳ ಹಿಂದೆ 100 ವರ್ಷದ ಹಿಂದೆ ನಾವು ಇದೇ ತಿಂತಾ ಇದ್ವಿ, ಆದರೆ ಇತ್ತೀಚೆಗೆ ನಾವು ಅದು ಬದಲಾಗೋಗಿದೆ. ಸೊ ಇವಾಗ ಬಿಳಿ ಅಕ್ಕಿನೇ ತಿಂತಾರೆ. ಆದರೆ ನೋಡಕ್ ಚೆನ್ನಾಗಿದ್ದಷ್ಟು ನಮಗೆ ಗ್ರೇಡ್ ಜಾಸ್ತಿ, ಹೆಮ್ಮೆ ಜಾಸ್ತಿ, ಆಮೇಲೆ ಕ್ವಾಲಿಟಿ ಲೈಫ್ ಲೀಡ್ ಮಾಡ್ತಾ ಇದೀವಿ ಅನ್ನೋ ಆ ಹೆಮ್ಮೆ ಒಂಥರ ಸ್ಟೇಟಸ್ ಸಿಂಬಲ್. ಅಂದ್ರೆ ಬೆಳ್ಳಗಿದ್ದಷ್ಟು ಬೆಳಬೆಳಗಿದ್ದಷ್ಟು, ಜಾಸ್ತಿ ಇದ್ದಷ್ಟು, ಅಧಿಕವಾದ ಇದ್ದಷ್ಟು, ವೇಸ್ಟ್ ಮಾಡಿದಷ್ಟು ನಮ್ಮ ಮನಸ್ಸಿಗೆ ನಮ್ಮ ಪ್ರೌಡ್ ಫೀಲಿಂಗ್, ವಿ ಆರ್ ಡೂಯಿಂಗ್ ದ ರೈಟ್ ಥಿಂಗ್ ಅಂತ. ಸೊ ಮಕ್ಕಳು ಗಮನಿಸ್ತಾ ಇದ್ದಾರೆ ಕಾನ್ಸ್ಟೆಂಟಾಗಿ ಅದನ್ನು. ಎಷ್ಟೋ ಜನಕ್ಕೆ ಆಹಾರ ಇಲ್ಲ, ನೀವು ಏನು ಮಾಡಬೇಕು? ಸೊ ತಟ್ಟೆಗೆಲ್ಲ ತುಂಬ ಬಡಿಸಲ್ಲ, ಸ್ವಲ್ಪನೇ ಬಡಿಸ್ತೀವಿ. ನಿಮ್ಗೆ ಇಷ್ಟ ಆಯ್ತಾ, ಮತ್ತೆ ಎಷ್ಟು ಸಲ ಬೇಕಾದ್ರೆ ಹಾಕೊಳ್ಳಿ, ತಿನ್ನಿ. ತಟ್ಟೆನಲ್ಲಿ ಏನು ಬಿಡಬಾರ್ದು. ನಿಮ್ಮ ತಟ್ಟೆನ ನೀವೇ ತೊಳ್ಕೊಳ್ಬೇಕು, ಅದನ್ನ ತೊಗೊಂಡು ನೀವೇ ಎತ್ತಿಟ್ಕೋಬೇಕು. ಅಮ್ಮಂದಿರಿಗೆ ಕಷ್ಟ ಕೊಡಬಾರ್ದು, ನಿಮ್ಮ ಕೆಲಸನ ನೀವೇ ಮಾಡ್ಕೊಳ್ಬೇಕು. ಈ ಇಂಡಿಪೆಂಡೆಂಟ್ ಆಗಿ ಬೆಳೆಸೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದ್ಸಲಿ ಪೇರೆಂಟ್ಸೇ ಪ್ರತಿಯೊಂದು ಮಾಡಿಬಿಡ್ತಾರೆ ಮಕ್ಕಳಿಗೆ. ಅವರಲ್ಲಿರೋ ಆ ಪೊಟೆನ್ಷಿಯಲ್ ಆಚೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಲೇಟ್ ಮಾಡ್ತವೆ ಅಂತ ಒಂದು, ಆಮೇಲೆ ಕ್ಲೀನಾಗಿ ಮಾಡ್ಕೊಳ್ಳಲ್ಲ ಅಂತ ಇನ್ನೊಂದು, ಆಮೇಲೆ ತಿನ್ನಕ್ಕೆ ಕೊಟ್ಟರೆ ಎಲ್ಲ ಚೆಲ್ಕೊಂಡು ಬಿಡ್ತವೆ ಅಂತ ಎಲ್ಲ ಸ್ಪೂನ್ ಫೀಡ್ ಮಾಡಿ ಬಿಟ್ಬಿಡ್ತಾರೆ. ದೊಡ್ಡ ಮಕ್ಕಳಾದ್ರೂ ತಿನ್ನಿಸ್ತಾನೆ ಇರ್ತಾರೆ. ಹೌದು. ಆದರೆ ತಮಾಷೆಗೆ, ಪ್ರೀತಿಗೆ ಸಮ್ಟೈಮ್ಸ್ ಓಕೆ, ಬಟ್ ಸಣ್ಣಕ್ಕಿರ್ತ ತಿನ್ಸೋದು ಕಲಿಸ್ಲಿಲ್ಲ ಅಂದರೆ ಇವಾಗ ಏನಾಗ್ತದೆ, ಆಚೆ ಕಡೆ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾರೆ, ಆ ಮಗು ಒಂದು ಕಡೆ ಕೂತ್ಕೊಳ್ಳಲ್ಲ ಜಾಗದಲ್ಲಿ ಏನೋ ಭಯಕ್ಕೆ ಮೊಬೈಲ್ ಕೊಟ್ಬಿಡ್ತಾರೆ. ಆ ಮೊಬೈಲು ಎಷ್ಟು ಅಡಿಕ್ಷನ್ ಅಂದರೆ ಈ ಡ್ರಗ್ಸು, ಕುಡ್ತಾ, ಈ ಸಿಗರೇಟು ಯಾವ ಥರನೂ ಮೊಬೈಲ್ ಕೂಡ ಹಾಗೇನೇನೆ ಆ ಥರನೇ ಲೆಕ್ಕ. ಯಾಕೆಂದರೆ ಅದು ಮನಸ್ಸಿಗೆ ನಿಮಗೆ ಒಂದು ಕಿಕ್ಕದು. ನಾನು ಟಿ ವಿ ನೋಡಲಿಲ್ಲ, ಮೊಬೈಲ್ ನೋಡಲಿಲ್ಲ ಅಂದರೆ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್ಮು. ಹಠ ಮಾಡ್ತವೆ, ಬ್ರೈನ್ ಫಂಕ್ಷನೇ ಸರಿ ಆಗಲ್ಲ, ನಿದ್ದೆ ಬರೋದಿಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಯಾವುದಾದ್ರು ಹೊತ್ತಲ್ಲಿ ನಿದ್ದೆ ಬರುತ್ತೆ, ಆಮೇಲೆ ಇಂಟ್ರೆಸ್ಟ್ ತೋರಿಸಲ್ಲ. ಇಷ್ಟು ಎಲ್ಲ ಮೈನಸ್ ಆಗೋದು ಮೊಬೈಲಿಂದ. ಮೊಬೈಲ್ ಇವಾಗಿನ ಟೆಕ್ನಾಲಜಿ ಗೊತ್ತಿರಬೇಕು ಮಕ್ಕಳಿಗೆ. ಹೌದು, ಒಂದು ಸ್ವಲ್ಪ ಹೊತ್ತು ಏನು ನೋಡಬೇಕು ಅಂತ ತೋರಿಸಿ ಅದನ್ನ ಎತ್ತಿಟ್ಬಿಡೋದು ಒಳ್ಳೆಯದು. ಮನೆಯಲ್ಲಿ ಒಂದು ಸ್ವಲ್ಪ ನಾವು ಅಪ್ಪ ಅಮ್ಮ ಆದವರು ಒಂದು ಸ್ವಲ್ಪ ರೂಲ್ಸ್ ಹಾಕ್ಕೊಂಡ್ರೆ ಮಾತ್ರ ಅವ್ರನ್ನ ಶಿಸ್ತು ಮಾಡೋಕ್ಕಾಗತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಇದ್ರ ಬಗ್ಗೆ ಹೇಳ್ತಾ ಹೋದರೆ ಇಟ್ ಇಸ್ ಎಂಡ್ಲೆಸ್, ನೆವರ್ ಎಂಡಿಂಗ್, ಬಟ್ ಐ ಕ್ಯಾನ್ ಓನ್ಲಿ ಗಿವ್ ಜಸ್ಟ್. ಓಕೆ. ಸೊ ಮೊಬೈಲ್ಸ್ ಬಳಸಬಾರ್ದು. ಒಂದು ಬಳಸ್ಬೇಕಾದ್ರೆ ಅದು ಇವಾಗ ಏನಾಗುತ್ತೆ, ತುಂಬ ಕೆಲಸ ಮಾಡ್ತಾರೆ ಪೇರೆಂಟ್ಸು, ಹಗಲು ರಾತ್ರಿ ದುಡಿತಾ ಇದ್ದಾರೆ ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ. ಸೊ ಮಕ್ಕಳು ಚೆನ್ನಾಗಿರೋದಕ್ಕೆ ನೀವೇನು ಮಾಡ್ತಾ ಇದ್ದೀರಾ ಅಂತ ಅದು ಹೇಳ್ತಾರೆ. ದುಡಿತಾ ಇದೀವಿ ಮೇಡಮ್, ದುಡ್ಡು ಮಾಡ್ತಾ ಇದೀವಿ, ಆಮೇಲೆ ದುಡ್ಡು ತಿನ್ನೋಕ್ಕಾಗತ್ತಾ? ಆಗೋದಿಲ್ಲ. ಸೊ ಅಟ್ ದ ಎಂಡ್ ಅದನ್ನ ಪೇರೆಂಟ್ಸು ದೇ ಹ್ಯಾವ್ ಟು. ನಾವು ಮುಂಚೆ ಹೆಂಗೆ ಬ್ಯಾಲೆನ್ಸ್ಡ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ವಿ ಅಂದರೆ, ಅಪ್ಪ ಅದೊಂದು ಕೆಲಸಕ್ಕೆ ಹೋಗೋನು, ಮನೆಗೆ ಬರೋನು, ಅಮ್ಮ ಅದೊಳು ಮನೇಲಿ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋಳು. ಅಷ್ಟಾಗಿ ಅವಳ ಕೆಲಸನೂ ಮುಗಿಯೋದು 5:15 ಗಂಟೆ 6 ಗಂಟೆ ಹೊತ್ತಿಗೆ, ಅಪ್ಪನೂ ಮನೆಗೆ ಬಂದುಬಿಟ್ಟಿರೋನು. ಆಮೇಲೆ ಎಲ್ಲ ಸೇರಿ ಒಂದು ಸ್ವಲ್ಪ ಮಜಾ ಮಾಡೋರು, ಒಂದು 8 ಗಂಟೆ ಹೊತ್ತು ಊಟ ಮುಗಿಸೋರು, ಅಲ್ಲಿ ಹೋಗಿ ಮಲ್ಕೊಂಡ್ಬಿಡೋರು, ಬೆಳಗ್ಗೆ ಮತ್ತೆ ಎದ್ದು ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗೋದು. ದಟ್ ಈಸ್ ದ ಬೆಸ್ಟ್ ವೇ ಆಫ್ ಲಿವಿಂಗ್. ಆದರೆ ಇವಾಗ ಏನಾಗ್ತದೆ, ದುಡ್ಡಿನ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದರೆ ಬೇರೆದಕ್ಕೆಲ್ಲ ಹೊಡೆಯುತ್ತೆ. ಕೊನೆಗೆ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಕ್ಲೂಲೆಸ್ ಆಗೋಗ್ತೀವಿ. ಏನು ಮಾಡಬೇಕಿತ್ತು ನಾವು, ಇದೇನೋ ಹಂತಕ್ಕೆ ಬಂದು ನಿಂತ್ಕೊಂಡ್ಬಿಟ್ವಲ್ಲ ನಾವು ಅಂತ ಅನ್ಸೋದು ಸಹಜ ಅನಿಸುತ್ತೆ ಮೋಸ್ಟಾಗಿ. ಬಿಕಾಸ್ ದಟ್ ಈಸ್ ಹೌ ಇಟ್ ಇಸ್. ನಮ್ಮ ಅಪ್ಪ ಅಮ್ಮನೆಲ್ಲ ನೋಡಿದ್ರೆ ಅವ್ರು ನೆಮ್ಮದಿಗಿದ್ದಾರೆ. ಯಾಕಂದ್ರೆ ನಾವೆಲ್ಲ ಇನ್ನೂ ಪ್ರೀತಿ ಮಾಡ್ತೀವಿ, ಒಳ್ಳೆ ರೀತಿಲಿ ನೋಡ್ಕೊಳ್ತಾ ಇದ್ದೀವಿ, ಆಮೇಲೆ ಅವ್ರಿಗೆ ಪಾಪ ಪುಣ್ಯ ನ್ಯಾಯ ನೀತಿ ಎಲ್ಲ ನಮ್ಗೆ ಅರ್ಥ ಆಗುತ್ತೆ. ಬಿಕಾಸ್ ಅವ್ರು ಅಷ್ಟು ಜನ ನಮ್ಮನ್ನು ನೋಡಿಕೊಂಡ್ರು, ನಮ್ಗೆ ಟೈಮ್ ಕೊಟ್ಟರು. ಏನು ಮಾಡಲಿಲ್ಲ ಅವರು. ಇವಾಗ ಏನು ಮಾಡ್ತಾ ಇದ್ದೀವಿ ನಾವು, ಅದಷ್ಟು ಅವ್ರು ಮಾಡಲಿಲ್ಲ. ಅಂದರೆ ನಮ್ಮನ್ನು ಎದಳ ಮೇಲೆ ಆಯಿತು, ಟೈಮ್ ಆಯ್ತು, ಎದ್ದೇಳಿ ಎಲ್ಲ ಸರಿ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ತಾ ಇದ್ವಿ ನಾವುಗಳೇ. ಒಬ್ರು ಬಟ್ಟೆ ಒಗೆಯೋರು, ಒಬ್ರು ಪಾತ್ರೆ ತೊಳೆಯೋರು, ಒಬ್ರು ಮನೆ ಕಸ ಓಡಿಸೋರು, ಸಾರಿಸೋರು, ಆಮೇಲೆ ಎಲ್ಲ ಒಟ್ಟು ಕುತ್ಕೊಂಡು ಊಟ ಮಾಡ್ತಾ ಇದ್ವಿ, ಆ ಗೋಮ ಹಚ್ಚುತ್ತಾ ಇದ್ವಿ, ಎಲ್ಲ ಬಾಡಿಗೆ ಬೇಕಾಗಿರೋ ಆಕ್ಟಿವಿಟೀಸ್ ಎಲ್ಲ ಮುಗಿದೋಗೋದು. ಶಾಲೆಗಳಿಗೂ ಹೋಗ್ತಾ ಇದ್ವಿ. ಇಲ್ಲಿ ಯಾರು ಇವು ಪಾಪ ನನ್ನ ಮಗು ಕಷ್ಟ ಆಗುತ್ತೆ ಅಂತ ಯಾರು ನಮಗೆ ಕನ್ಸೆಷನ್ ತೋರಿಸ್ತಾ ಇರಲಿಲ್ಲ, ಡಿಸ್ಕೌಂಟ್ ಇರಲಿಲ್ಲ. ನೀವು ಮಾಡಲೇಬೇಕಿತ್ತು. ನಾನು ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಒಂದಿಷ್ಟು ಪಾತ್ರೆ ಇದ್ದಿರೋದು ನಂಗೆ ತೊಳೆಯೋಕ್ಕೆ, ಬಟ್ಟೆ ಒಗಿಬೇಕಿತ್ತು. ನಾನು ಹಾಡ್ತಾ ಇದ್ರಿಂದ ಎಲ್ಲ ಈ ಕನ್ನಡ ಹಾಡನ್ನು ಇಂಗ್ಲೀಷಿಗೆ ತರ್ಜುಮೆ ಮಾಡಿ ಹಾಡ್ಕೊಂಡು ಪಾತ್ರೆ ಎಲ್ಲ ತೊಳೆದು ಮುಗಿಸ್ತಾ ಇದ್ದೆ. ಬಟ್ಟೆ ಎಲ್ಲ ಒಗೆದು ಹಾಕಿ, ನಾನು ಬಟ್ಟೆ ಒಗ್ಕೊಟ್ರೆ ನನ್ನ ತಂಗಿ ಬಟ್ಟೆ ಒಣಗಿ ಹಾಕೊಳ್ಳು, ಈ ಥರ ಹಂಚ್ಕೊಂಡು ನಮ್ಮ ಕೆಲಸಗಳು ಮುಗಿಸಿ ಅದ್ರ ಜೊತೆ ಓದಿ ವೀಸ್ ಟು ಡೂ. ಕೆಲಸದವ್ರು ಇಲ್ಲ, ಎಲ್ಲಿರ್ತಾ ಇದ್ರು ಅವಾಗ? ನಾವುಗಳೇ ಎಲ್ಲ ಮಾಡ್ತಾ ಇದ್ವಿ. ಯಾರು ಬರೋರು ಮನೆ ಕೆಲಸಕ್ಕೆ ಅಂತ? ಏನೋ ಪ್ರಿವಿಲೇಜ್ ಅಂತ. ಅವಾಗ ಯಾರಿಗೋ ಅರ್ಹತೆ ಇರೋರಿಗೆ ಮಾತ್ರ ಮನೆ ಕೆಲಸಕ್ಕೆ ಯಾರೋ ಇಟ್ಕೊಂಡಿದ್ದಾರೆ. ಫೋನ್ ಇದೆ, ಫ್ರಿಜ್ ಇದೆ ಅಂತೆಲ್ಲ ಅಂದರೆ ಅದೊಂದು ಗ್ರೇಡ್ ಅಂತ ಆಗಿತ್ತು. ಈಗ ಪ್ರತಿಯೊಬ್ಬರು ಮನೆಯಲ್ಲೂ ಫ್ರಿಜ್ ಇದೆ. ನಾವು ಫ್ರಿಜ್ ತೆಗೆದು ಹಾಕಿದ್ದೀವಿ. ವಿ ಡೋಂಟ್ ವಾಂಟ್ ಟು ಯೂಸ್ ಫ್ರಿಜ್, ಸೇ ನೋ ಟು ಫ್ರಿಜ್ ಅಂತ ತೆಗೆದು ಹಾಕ್ತಾ ಇದ್ದೀವಿ. ಓವನ್ ಬಳಸ್ತಾ ಇದ್ವಿ, ಅದನ್ನ ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ ರೀಹೀಟಿಗೆ. ಅದರಲ್ಲಿರುವಂಥ ವೇವ್ಸು ಆಹಾರಕ್ಕೆ ತೊಂದರೆ ಆಗುತ್ತೆ ಅಂತ. ಓವನ್ ಡೇಂಜರಾ? ಓವನ್ ಒಳ್ಳೇದಲ್ಲ, ಏರ್ ಫ್ರೈಯರ್ ಒಳ್ಳೇದಲ್ಲ. ನಂತರ ಇತ್ತು ಏರ್ ಫ್ರೈಯರ್, ಎಷ್ಟೇ ಬಿಟ್ಟೆ. ಸೊ ನಾನು ಇದನ್ನು ಮಾರಾಟ ಮಾಡ್ಬೋದಾಯ್ತು. ನಾನು ತೊಗೊಂಡು ಒಂದು 8-9 ತಿಂಗಳಾಗಿದೆ ಅಷ್ಟೇ, ಅದಕ್ಕೊಂದು 60,000 ರೂಪಾಯಿ ಕೊಟ್ಟಿದ್ದೀನಿ. ಬಟ್ ಯಾಕೆ ಮಾರಾಟ ಮಾಡಿಲ್ಲ ಅಂದರೆ, ಇದು ಮತ್ತೆ ಇನ್ಯಾರೋ ಒಬ್ರು ಉಪಯೋಗಿಸ್ತಾರೆ ಅದನ್ನ, ಯಾಕೆ ಬೇಕು, ಅದ್ರ ಬದಲು ಡಿಸ್ಪ್ಲೇ ಬೋರ್ಡ್ ಥರ ಉಪಯೋಗಿಸೋಣ ಅಂತ ಇಲ್ಲೇ ಇಟ್ಕೊಂಡಿದ್ದೀವಿ. 60,000 ರೂಪಾಯಿ ಡಿಸ್ಪ್ಲೇ ಬೋರ್ಡ್.
ಸೊ ಇದು ನಾನು ಏನು ಮಾಡೋದಕ್ಕೂ ವೇಸ್ಟು. ಓಕೆ, ಯಾವ್ದಾದ್ರು ಫಾರ್ಮಸಿನಲ್ಲಿ ಮೆಡಿಸಿನ್ ಇಟ್ಕೊಳ್ಳೋಕೆ ನಾವು ಉಪಯೋಗ ಆಗುತ್ತೆ ಅಂದರೆ ಓಕೆ, ಇಲ್ಲ ಅಂದರೆ ಇಟ್ಸ್ ಎ ವೇಸ್ಟ್ ಥಿಂಗ್. ಫುಡ್ ಇಡಬಾರ್ದು. ಹಾಲು ಏನು ಗೊತ್ತಾ, ಅವತ್ತು ಮಾಡಿ ಅವಾಗಲೇ ತಿನ್ನಬೇಕು. ಈವನ್ ಅನ್ನ ಇಟ್ಟರು ಕೂಡ 6 ಗಂಟೆ ಮೇಲೆ ಫಂಗಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅಷ್ಟಿರ್ಬೇಕಾದ್ರೆ ಏನಕ್ಕೆ ಅದನ್ನ ಬಳಸ್ಬೇಕು ನಾವು? ನಮ್ಗೆ ಅಂಥ ಕೊರತೆ ಏನಾಗಿರೋದು? ಅಷ್ಟೊಂದು ದುಡಿತೀವಿ, ಅಷ್ಟೊಂದೆಲ್ಲ ಮಾಡ್ತೀವಿ ನಾವು. ನಮಗೋಸ್ಕರ ಬೆಳಗ್ಗೆ ಮಕ್ಕಳನ್ನ ಎಬ್ಸಿ ಇವತ್ತು ನಾಳೆ ನಾನು ನಿಂಗೆ ತಿಂಡಿ ಏನು ಮಾಡಿಕೊಡ್ಲಿ? ಉಪ್ಪಿಟ್ಟಿಗೆ ಏನೇನು ಹೋಗಬೇಕು, ಇಂತಿಂಥ ತರಕಾರಿ ಹಾಕ್ತೀನಿ, ಆ ತರಕಾರಿನ ತೊಳ್ಕೊಡು ಫಸ್ಟು, ನೀನೇ ಹೆಚ್ಚಿಬಿಟ್ಟು ಕೊಡು, ಎಲ್ಲ ರೆಡಿ ಇಟ್ಕೊಳ್ಳೋಣ, ನಾಳೆ ಬೆಳಗ್ಗೆ ಉಪ್ಪಿಟ್ಟು ಮಾಡ್ತೀನಿ. ಅಥವಾ ಬೆಳಗ್ಗೆ ಎಬ್ಸಿ ಮಾಡಿಸಿದ್ರೂ ಪರವಾಗಿಲ್ಲ, ಅದೊಂದು ಆ್ಯಕ್ಟಿವಿಟಿ ಆಯಿತು ಮಕ್ಕಳಿಗೆ. ಸೊ ಅವ್ರಿಗೆ ಏನು ತಿಂತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಗಮನ ಇರುತ್ತೆ. ಮತ್ತು ಹೊಟ್ಟೆಗೆ ಅದು ಹೋಗೋದ್ರಿಂದ ಏನು ಪ್ರಯೋಜನ ಅನ್ನೋದು ಕೂಡ ಫ್ಯಾಮಿಲಿಲಿರೋ ಅಷ್ಟು ಜನಕ್ಕೆ ಗೊತ್ತಾಗುತ್ತೆ. ಸೊ ಇದಕ್ಕಾಗಿ ಟೈಮ್ ಇನ್ವೆಸ್ಟ್ ಮಾಡಲೇಬೇಕು. ದಿಸ್ ಇಸ್ ಅ ಪ್ರೆಷಿಯಸ್ ಟೈಮ್ ದಟ್ ಫ್ಯಾಮಿಲಿನಲ್ಲಿ ಇನ್ವೆಸ್ಟ್ ಆಗಲೇಬೇಕು. ಸ್ವಿಗ್ಗಿ ತರಿಸ್ಬಿಡ್ತೀವಿ, ಹೊಟ್ಟೆಗೆ ತಾನೇ ಬೇಕು ಅಂತ ಏನೋ ಒಂದು ತರಿಸಿ ತಿನ್ನೋದ್ರಿಂದ ಏನು ಯೂಸ್? ನಾನು ಅದೇ ಟೈಮ್ ಉದಾಹರಣೆಗೆ ನಾವು ಅಡುಗೆ ಮಾಡ್ಕೊಂಡು ಕೂತ್ಕೊಳ್ಳುವಾಗ ಒಂದು ಅರ್ಧ ಗಂಟೆ 3/4 ತಾಸು ಹೋಗುತ್ತೆ. ನಾವು ದುಡಿತೀವಲ್ಲ, ಲ್ಯಾಪ್ಟಾಪಲ್ಲೋ ಕಂಪ್ಯೂಟರಲ್ಲೋ ಅಥವಾ ಏನೋ ಜಾಬ್ ಮಾಡಿ ದುಡಿತೀವಲ್ಲ, ದುಡ್ಡು ಬರುತ್ತಲ್ಲ, ಅದನ್ನೇ ನಾವು ಆನ್ಲೈನಿಗೆ ಕೊಡ್ತೀವಿ. ಆಮೇಲೆ ನೀವು ಒಂದು ಇಷ್ಟು ವರ್ಷ ಇವಾಗ ಏನೋ ಸ್ವಲ್ಪ ಸಿಸ್ಟಮ್ಮು ತಡ್ಕೊಳ್ತಾ ಇದೆ, ಆಮೇಲೆ ತಡ್ಕೊಳ್ಳಿಲ್ಲ ಅಂದರೆ ಸೊ ನಾವೀಗೆಲ್ಲ ಇನ್ಶೂರೆನ್ಸ್ ಮಾಡಿಸ್ಬಿಡ್ತೀವಿ. ನನಗೊಂದಷ್ಟು ವರ್ಷ ಆದಮೇಲೆ ನಂಗೆ ಇಂಥ ರೋಗ ಬಂದೇ ಬರುತ್ತೆ, ಅದಕ್ಕೆ 30 ಲಕ್ಷ ಅದಕ್ಕೆ ಅಂತ ಹಾಕ್ತೀವಿ. ನಿಜನಾ? ಬೇಕಾ? ಸೊ ಅನಿವಾರ್ಯ ಸ್ಥಿತಿಗಳಿಗೆ ನಾವೇನೋ ಆಕ್ಸಿಡೆಂಟ್ ಆಯಿತು, ಇನ್ನೇನೇನೋ ಸಂದರ್ಭಗಳಿಗೆ ನಮಗೆ ಕೈ ಕಾಲು ಊನ ಆಯಿತು, ಡಾಕ್ಟ್ರುಗಳಿದ್ದಾರೆ ನಮ್ಮನ್ನ ಸೇವ್ ಮಾಡೋಕ್ಕೆ. ಹೌದು, ನಾವೇ ಕೈಯಾರೆ ನಮ್ಮನ್ನು ನಾವು ಯಾಕೆ ಕೊಲೆ ಮಾಡ್ಕೊಳ್ಳೋದು? ಒಂಚೂರು ಅವೇರ್ನೆಸ್ ಇದ್ರೆ ಸಾಕು, ನಮ್ಗೆ ಏನು ಬೇಕು ಏನು ಬೇಡ ಅನ್ನೋದ್ರ ಕಡೆ. ಅಷ್ಟಾದರೆ ಬೇಕಾದಷ್ಟಾಯಿತು. ಗೊತ್ತಿಲ್ಲ, ನಾವು ಎಲ್ಲರೂ ಡಾಕ್ಟ್ರುಗಳಲ್ಲ, ಆದರೆ ನಮ್ಮ ಹಳಬರು ಏನು ಮಾಡ್ತಾಯಿದ್ರು ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಸಾಕು ಅನಿಸುತ್ತೆ. ನಮ್ಮ ಹೊಟ್ಟೆನ ಆರಾಮಾಗಿ ಇಟ್ಕೊಳ್ಬೋದು. ಆಚೆ ಕಡೆ ತಿನ್ನೋದನ್ನ ಫಸ್ಟ್ ಸ್ಟಾಪ್ ಮಾಡಲೇಬೇಕು. ಅಂದರೆ ಏನು, ವಾರಕ್ಕೊಮ್ಮೆ ಹೋಗಂಗಿಲ್ಲ, ತಿಂಗಳಿಗೊಮ್ಮೆ ಓಕೆ, ಬಟ್ ಎವ್ರಿ ಡೇ ಯು ನೀಡ್ ಟು ಸಿ ವಾಟ್ಸ್ ಗೋಯಿಂಗ್ ಇನ್ ಟು ಯುವರ್ ಸ್ಟಮಕ್. ಅದ್ರ ಬಗ್ಗೆ ಎಚ್ಚರ ಇರಬೇಕು. ಹೌದು, ಎಲ್ಲದೂ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಅದಕ್ಕೆ ಸಿರಿಧಾನ್ಯ, ನಮ್ಮ ಡಾಕ್ಟರ್ ಖಾದರ್ ಅಂತ ಏನಿದ್ದಾರೆ ಅವ್ರನ್ನ ನಾನೀಗ ಫಾಲೋ ಮಾಡ್ತಾ ಇದ್ದೀನಿ. ಸಿರಿಧಾನ್ಯಗಳು ತುಂಬಾ ಒಳ್ಳೇದು ದೇಹಕ್ಕೆ. ಯಾವ್ಯಾವ ರೀತಿನಲ್ಲಿ? ಸಿರಿಧಾನ್ಯ 5 ರೀತಿ ಇದೆ: ನವಣೆ, ಸಾಮೆ, ಉದ್ದು, ಕೊರ್ಲೆ. ಈ ಎಲ್ಲ ತಿನ್ನೋದ್ರಿಂದ ಏನು, ನಮ್ಮ ರೋಗಗಳೆಲ್ಲ ವಾಸಿ ಆಗ್ತಾ ಬರುತ್ತೆ. ಸೊ ಅವ್ರೇನ್ ಮಾಡಿದ್ದಾರೆ, 30 ವರ್ಷಗಳ ತನಕ ಒಂದು ರಿಸರ್ಚ್ ಅಂತ ಮಾಡಿ ಒಂದು PDF ಫಾರ್ಮ್ಯಾಟ್ನೇ ಬಿಟ್ಬಿಟ್ಟಿದ್ದಾರೆ, ಒಳ್ಳೆ ಪ್ರಿಸ್ಕ್ರಿಪ್ಷನ್ ಥರ. ನಿಮಗೆ HIV-ನ ಇಂತಿಂತ ತಗೊಳ್ಳಿ, 3 ತಿಂಗಳಿಗೆ ಯುಲ್ ಸಿ ದ ಚೇಂಜಸ್. ಕ್ಯಾನ್ಸರ್ ಇದೆಯಾ? ಖಂಡಿತ ಗುಣ ಆಗುತ್ತೆ, ನೀವು ಈ ಕೆಲಸ ಮಾಡಿ. ನಿಮ್ಗೇನೋ ಬ್ಲಡ್ ಶುಗರ್ ಹೈ ಇದೆಯಾ? ಸೊ ಅದನ್ನ ಇದು ಮಾಡಿ. ಏನೇನು ಸಮಸ್ಯೆ ಇದೆ, ಸಣ್ಣ ಪುಟ್ಟದ್ದು ಕೂಡ, ಬೋನ್ ಫ್ರ್ಯಾಕ್ಚರ್ ಆಗಿದ್ರು ಕೂಡ ಈ ಸಿರಿಧಾನ್ಯಗಳಲ್ಲಿ ಗುಣ ಆಗುವಂಥ ಶಕ್ತಿ ಇದೆ. ಹೌದು, ನಮ್ಮ ಅಡುಗೆ ಮನೆಯಲ್ಲೇ ಔಷಧಿ ಇರಬೇಕಾದ್ರೆ ನಾವು ಯಾತಕ್ಕೆ ಬಳಸ್ತಾ ಇಲ್ಲ ಅನ್ನೋದೇ ಅವ್ರದ್ದು. ಸೊ ಕಾನ್ಸೆಪ್ಟ್. ಅವ್ರನ್ನ ಎಲ್ಲ ದೇಶಗಳಲ್ಲೂ ಕರೆದು ಅವ್ರಿಗೆ ತುಂಬ ಪ್ರೋತ್ಸಾಹ ಸಿಗ್ತಾ ಇದೆ. ಆದರೆ ನಮ್ಮಲ್ಲಿ ಅವೇರ್ನೆಸ್ ಇನ್ನೂ ಬೇಕಾಗಿದೆ. ಹಿತ್ತಲ ಗಿಡ ಮದ್ದಲ್ಲ ಅಂತ ನಾವಿನ್ನೂ ಉಪಯೋಗಿಸ್ತಾ. ಆದ್ರೆ ನೋಡಿ, ಈಗ ಆ ಸಿರಿಧಾನ್ಯಗಳು, ರಾಗಿ ಇಂಥವೆಲ್ಲ ನಮ್ಮ ಹಿರಿಯರು ತಿಂತಿದ್ರು. ಹೆಚ್ಚು ನೀರಾವರಿ ಭೂಮಿಗಳಿರಲಿಲ್ಲ ಹಿರಿಯರ ಕಾಲದಲ್ಲಿ. ಸೊ ಒಣಭೂಮಿಗಳಿತ್ತು. ಒಣಭೂಮಿನಲ್ಲಿ ಕಡಿಮೆ ನೀರು, ಕಡಿಮೆ ಏನು ಗೊಬ್ಬರ, ಕೀಟನಾಶಕ ಇಲ್ಲದೆ ಬರೋದು. ಸೊ ಶುದ್ಧವಾಗಿ ತಿಂತಿದ್ರು. ನಾವು ಅವ್ರನ್ನ ಹಳ್ಳಿ ಗುಗ್ಗುಗಳು, ಹಳ್ಳಿ ಗಮಾರರು, ಗೊತ್ತಿಲ್ಲ, ಕೂತ್ಕೊಳ್ಳೋ ಸ್ಟೈಲಿಂದ ಹಿಡಿದು, ಈಗ ಕುಕ್ಕರ್ ಕಾಲಲ್ಲಿ ಕೂತ್ಕೊಳ್ಳೋದ್ರು, ಹೇಳಿದಣಿ ಅಂತ ಕೆಳಗೆ ಕೂತ್ಕೊಳ್ಳೋರು, ಹಿಂಗೆ ಕುಕ್ಕರ್ ಕಾಲಲ್ಲಿ ಹಂಗೆ ಕೂತ್ಕೊಳ್ಳೋದು ಕೂಡ ಇಟ್ ವಾಸ್ ಬಿಗ್ ಗುಡ್ ಪಾಸ್ಚರ್. ಅಂದರೆ ನಾವೀಗ ಇರ್ಸರ್ಕೆ ಇಲ್ಲ, ಹಳ್ಳಿಗ ಮಾಡು ಅಂತ ಏನು ಅಂತ ಇದ್ವಿ, ಅದೆಲ್ಲ ಅಲ್ಲ. ಅವರೇ ಸರಿ, ಅವರೇ ಕರೆಕ್ಟ್, ಅವರೇ ಪರ್ಫೆಕ್ಟು. ಈಗ ನಮ್ಮ ಹಳ್ಳಿಗಳಲ್ಲಿ ಹೋದ್ರೆ ಮಕ್ರಿ ತಲೆ ಮೇಲೆ ಬುಟ್ಟಿ ಹೊತ್ಕೊಂಡು ಮನೆಗೆ ಸೊಪ್ಪು ಮಾರಕ್ ಬರ್ತಾರೆ. ನನ್ನ ಮನೆ ಬಾಗ್ಲಿಗೂ ಒಂದು ಅಜ್ಜಿ ಬರೋಳು, ಶಿ ವಾಸ್ 75 years. ಅವಳು ಮುಟ್ಟಕ್ಕಾಗ್ತಾ ಇರಲಿಲ್ಲ ಅವಳು ಬುಟ್ಟಿನ, ಆದ್ರೆ ಅವಳು ತಲೆ ಮೇಲೆ ಹೊತ್ಕೊಳ್ಳೋಳು, ಕೆಳಗಡೆ ಕೂತ್ಕೊಳ್ಳೋಳು, ಎತ್ತೋಳು. 75 ವರ್ಷ. ನನಗೆ ಬರೀ ಹೇಳೋಳು, ಅದನ್ನ ಸುಮ್ಮನೆ ನಂಗೆ ಪುಷ್ ಮಾಡಿ ಸಾಕು, ನನಗೆ ನೀವೇನು ಮಾಡೋದು ಬೇಡ ಅಂತ. ನಾನು ಹಿಂಗೆ ಪುಷ್ ಮಾಡಿಕೊಟ್ರೆ ಸಾಕು, ಎತ್ಕೊಂಡು. ನನಗೆ ಯೋಚನೆ ಆಗೋದು, ಯಾಕೆ ನಮ್ಗೀಗ ಕೆಳಗೆ ಕೂತ್ಕೊಳ್ಳೋಕೆ ಆಗಲ್ಲ, ಆದರೆ ಇವಳು ಕುಕ್ಕರ್ ಕಾಲಲ್ಲಿ ಕೂತ್ಕೊಂಡು ಮೇಲೆ ನಿಂತ್ಕೊಂಡು ಬುಟ್ಟಿ ಹೊತ್ಕೊಂಡು ಹೋಗ್ತಾಳೆ, ಹೆಂಗಿದು ಸಾಧ್ಯ? ಕಟ್ಕೆ ಥರ ಇದ್ಲು, ಚಕ್ಕೆ ಥರ ಬುಟ್ಟಿ ಹೊತ್ಕೊಂಡು ರೋಡ್ ಹೋಗಿ ವ್ಯಾಪಾರ ಮಾಡಿ ಮನೆ ಹೋಗೋಳು. 2 ತಾಸನ ನಡೀತಾಳೆ ಫಾರ್ ಶ್ಯೂರ್. ಏನು ತಿನ್ಬೋದು ಅವಳು? ಅವಳಷ್ಟು ಗಟ್ಟಿ ಇರೋದಕ್ಕೆ ಹೇಗೆ ಸಾಧ್ಯ? ಏನಿರ್ಬೋದು ಆಹಾರ? ಸೊ ವೆರಿ ಸಿಂಪಲ್ ಫುಡ್ಡೇ ಅವರು ತಿಂತಾ ಇದ್ದಿದ್ದು. ಆದರೆ ನಾವು ಅದನ್ನ ಕಾಂಪ್ಲಿಕೇಟ್ ಮಾಡ್ಕೊಂಡ್ಬಿಟ್ಟಿದ್ವಿ ಇನ್ ದ ನೇಮ್ ಆಫ್ ಫ್ಯಾನ್ಸಿ, ಸಫಿಸ್ಟಿಕೇಶನ್, ಲಕ್ಸುರಿ, ಏನೇನು ಹೆಸರು ಕೊಡ್ಬೋದು ಅದಕ್ಕೆ. ಅದಕ್ಕೆ ಕೊಟ್ಟು ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಆರ್ಗನ್ಸ್ ಇರೋವಂಥ ಮೆಟೀರಿಯಲ್ ಏನಿದೆ, ನೀವು 1 ಕೋಟಿ ಅಲ್ಲ ಮಿಲಿಯನ್ ಗಟ್ಟಲೆ ಕೊಟ್ಟರು ಕೂಡ ನಿಮ್ಗೆ ಆ ಮೆಟೀರಿಯಲ್ ಸಿಗಲ್ಲ. ಅಂದಮೇಲೆ ಯಾಕೆ ಅದನ್ನ ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಬಾರ್ದು? ಸರಿ, ಈ ನೇರ ಏನು ತಿನ್ನಬಾರ್ದು ಹೇಳಿ ಫಸ್ಟು? ಈ ಜಂಕ್ ತಿನ್ನಬಾರ್ದು. ಹೌದಾ? ಬನ್ನಿ, ಒಂದು ಡೆಮೋ ಇದೆ, ಈಗ ತೋರಿಸ್ತಾರೆ ಮೇಡಮ್. ಏನು ಮೇಡಮ್ ಇದು? ಈ ಪೊಟ್ಯಾಟೊ ಚಿಪ್ಸ್, ಫಿಂಗರ್ ಚಿಪ್ಸ್, ಸೋ ಕಾಲ್ಡ್ ಡೀಪ್ ಫ್ರೈಡ್, ಪದೇ ಒಂದೇ ಎಣ್ಣೆನಲ್ಲಿ ಕರ್ದು ಕೊಡ್ತಾ ಇದ್ದಾರೆ, ಅದು ತಿನ್ನಬಾರ್ದು. ಈ ಸಾಸ್ ನೀವು ಏನು ಮಕ್ಕಳಿಗೆ
ರುಚಿ ಬರಲಿ ಅಂತ ಹಾಕ್ತಾ ಇದ್ದೀರಾ ಅದನ್ನು ಕೊಡಬೇಡಿ. ಆಮೇಲೆ ನೂಡಲ್ಸ್ ಅಂತ ಏನು ಮಾಡಿಕೊಡ್ತೀರಾ, ಯಾವುದೇ ಥರ ಇನ್ಸ್ಟೆಂಟ್ ನೂಡಲ್ಸ್ ಕೂಡ ಒಳ್ಳೇದಲ್ಲ. ಈ ಬರ್ಗರ್, ಪಿಜ್ಜಾ ಏನೇನು ಹೊರದೇಶದಿಂದ ನಮಗೆ ಇಂಟ್ರೊಡ್ಯೂಸ್ ಆಗಿದೆ ಅದಷ್ಟು ಕೂಡ ರಾಂಗ್. ದೀಸ್ ನಗ್ಗೆಟ್ಸ್ ಏನಿದೆ ಇದರಲ್ಲಿ ಚೀಸ್ ಅಂತ ಹೇಳ್ತೀವಿ. ಹೌದು, ನಮಗೆ ಚೀಸ್ ಬಗ್ಗೆ ಎಷ್ಟು ಗೊತ್ತಿದೆ, ಏನು ಮಾಹಿತಿ ಇದೆ ನಮಗೆ ಚೀಸ್ ಬಗ್ಗೆ. ಅದೊಂದು ಚೀಸ್ ಅಂತ ಒಂದು ಬಂದಿದೆ, ನಾವು ಅದನ್ನ ಪ್ರೋಸೆಸ್ಡ್ ಚೀಸು ಎಲ್ಲದಕ್ಕೂ ಉಪಯೋಗಿಸ್ತೀವಿ. ದೋಸೆ ಮೇಲೆ ಹಾಕ್ತೀವಿ, ಇನ್ಯಾವುದಕ್ಕೂ ಹಾಕ್ತೀವಿ, ರೊಟ್ಟಿ ಮೇಲೆ ಹಾಕ್ತೀವಿ, ನಾನಾ ವಿಧ ಆಮ್ಲೆಟ್ ಮೇಲೆ ಹಾಕ್ತೀವಿ, ಸಾಕಷ್ಟು ರೀತಿಗಳಲ್ಲಿ ಬಳಸ್ತಾ ಇದ್ದೀವಿ. ಹೊರದೇಶದವ್ರಿಗೆ ವಿಟಮಿನ್ ಡಿ, B12 ಅಭಾವ ಇದೆ. ಹಾಗೂ ಅವರಲ್ಲಿ ಏಜ್ಡ್ ಹಳೆ ಚೀಸನ್ನ ಮಾಡ್ತಾರೆ ಅವರೇ, ಹಂಗಾಗಿ ಬಳಸ್ತಾರೆ. ಒರಿಜಿನಲ್ ಚೀಸ್ ಮಾಡ್ತಾರೆ. ಸೊ ಅದನ್ನ ಉಪಯೋಗಿಸ್ತಾರೆ ಅವರು. ಆದ್ರೆ ಅದನ್ನ ನಮಗೆ ಅವಶ್ಯಕತೆ ಇಲ್ಲ. ನಮಗೆ ತುಪ್ಪ ಬೆಣ್ಣೆ ಏನಿದೆ ಅದು ಸಾಕಾಗತ್ತೆ ನಮ್ಮ ಭಾರತದವ್ರಿಗೆ, ಕ್ಲೈಮೇಟ್ಗೆ. ಸೊ ಇದಕ್ಕಿಂತ ಮಿಗಿಲಾಗಿ ನೀವು ಯಾತಕ್ಕೆ ಬೇರೆ ಅವ್ರು ತಿನ್ನೋದನ್ನೆಲ್ಲ ನಾವು ಯಾಕೆ ತಿನ್ನಬೇಕು? ನಮ್ಮ ಹೊಟ್ಟೆಗೆ ಏನು ಸೂಟ್ ಆಗುತ್ತೆ, ನಮ್ಮ ವೆದರ್ ಕಂಡೀಷನ್ಗೆ ಏನು ಸೂಟ್ ಆಗುತ್ತೆ, ಆ ಆಹಾರ ಬೆಸ್ಟ್ ಆಹಾರ. ಸೊ ಅಲ್ಲ, ನಾನು ಹೇಳೋದು ಈಗ ಈ ಬರ್ಗರ್ ಆಗಲಿ ಅಥವಾ ಈ ಫಿಂಗರ್ ಚಿಪ್ಸ್ ಆಗಲಿ, ನಗೆಟ್ಸ್ ಆಗಲಿ, ಅಥವಾ ಈ ಏನೋ ಕೆಚಪ್ ಗಿಚಪ್ ಇವೆಲ್ಲನೂ ಏನು ಮಾಡುತ್ತೆ, ನಮ್ಮ ದೇಹನ ಹಾಳು ಮಾಡುತ್ತಾ? ಸೊ ಇದರಲ್ಲೆಲ್ಲ ಹೈ ಶುಗರ್ ಇದೆ, ಏನಿದ್ರು ಟೇಸ್ಟ್ ಎನ್ಹಾನ್ಸರ್ಸ್ ಇದೆ. ಅದ್ರಲ್ಲಿ ಏನೂ ಇಲ್ಲ. ಟೊಮ್ಯಾಟೊ ಅಂತ ಏನು ಕರಿತೀವಿ ಅದ್ರಲ್ಲಿ ಇಲ್ವೇ ಇಲ್ಲ, ಏನೂ ಇಲ್ಲ. ಟೊಮ್ಯಾಟೊ ಇಲ್ಲ. ಇಟ್ಸ್ ಆಲ್ ಒಂದಿಷ್ಟು ಮಿಶ್ರಣ ಕೂಡಿ ಈ ಪ್ಯಾಕೆಟಲ್ಲಿ ಹೋಗಿರುತ್ತೆ. ಸೊ ಈ ಪ್ಯಾಕೆಟು ರಾಶಿಗಟ್ಟಲೆ ಬಂದ್ಬಿಟ್ಟಿರುತ್ತೆ. ಇದು ಪ್ಲಾಸ್ಟಿಕ್ಕಲ್ಲೇ ಸುಮಾರು ತಿಂಗಳುಗಳು, ವರ್ಷಗಳಲ್ಲಿ ಉಳ್ಕೊಂಡಿರುತ್ತೆ. ಹಾಳೆ ಆಗಲ್ಲ ಅಂದರೆ ಅದು ಯಾವ ಥರ ಊಟ ಅಲ್ವಾ? ಯಾಕಂದ್ರೆ ಟೊಮೆಟೊ ಮನೇಲಿಟ್ರೆ 2 ದಿನಕ್ಕೆ ಹಣ್ಣು ಕೊಳ್ತೋಗುತ್ತೆ. ಅಂಥದ್ರಲ್ಲಿ ಇದು ಪ್ಯಾಕೆಟಲ್ಲಿ ಇರುತ್ತೆ. ಈ ಪ್ಯಾಕೆಟ್ನಿಂದ ರಿಲೀಸ್ ಆಗುವಂಥ ಮೈಕ್ರೋ ಪ್ಲಾಸ್ಟಿಕ್ಸ್ ಕೂಡ ಇದರಲ್ಲಿ ಮಿಕ್ಸ್ ಆಗಿ ಬರ್ತಾ ಇದೆ. ಇವಾಗ 10 ವರ್ಷಕ್ಕೆಲ್ಲ ಮಕ್ಕಳು ಮೆಚ್ಯೂರ್ ಆಗ್ತಾ ಇದ್ದಾರೆ. ಬೇಗ ಮೆಚ್ಯೂರ್ ಆದರೆ ಬೇಗ ಅವ್ರಿಗೆ ಮುಟ್ಟು ಕೂಡ ನಿಂತು ಹೋಗುತ್ತೆ. ಹಾಗೆ ನಿಂತು ಹೋದರೆ ಭಾಳ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಸೊ ಇದೆಲ್ಲ ಆಗೋದು ತಡಿಬೇಕು ಅನ್ನೋದಾದರೆ ಮಕ್ಕಳಿಗೆ ಸಹಜವಾಗಿ ಸಿಗುತ್ತೆ, ನ್ಯಾಚುರಲ್ ಆಗಿ ಏನು ಸಿಗುತ್ತೆ ಅದನ್ನೇ ಮಾಡಬೇಕು. ಕಠಿಣ ಅಂತ ಅನ್ಸಿದ್ರೂ ಪರವಾಗಿಲ್ಲ ಈ ಬೇಸಿಕ್ಸಿಗೆ. ಮುಂದೆ ಹೋಗ್ತಾ ಅವ್ರ ಅಪ್ಪ ಅಮ್ಮನಿಗೆ ಥ್ಯಾಂಕ್ ಯು ಹೇಳೋದ್ರಲ್ಲಿ ಸಂದೇಹನೇ ಇಲ್ಲ. ಸದ್ಯ ನಮ್ಮ ಅಪ್ಪ ಅಮ್ಮ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ನಾವು ಹಿಂಗೆ ಇರೋದು ಇವತ್ತು, ಇಲ್ಲ ಅಂದರೆ ಸಾಧ್ಯನೇ ಇಲ್ಲ. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಮೈ ಪೇರೆಂಟ್ಸ್. ಐ ಥ್ಯಾಂಕ್ ದೆಮ್ ಎ ಲಾಟ್. ಮಾನಸಿಕವಾಗಿಯೂ ಇರ್ಬೋದು, ದೈಹಿಕವಾಗಿಯೂ ಇರ್ಬೋದು. ನಮಗೇನು ಆಹಾರ ಕೊಡ್ತಾಯಿದ್ರು ಅವ್ರಿಗಿದ್ದಿದ್ರಲ್ಲಿ ಕೊಡ್ತಾಯಿದ್ರು. ಎಣ್ಣೆ ನಮ್ಮಲ್ಲಿ ಕ್ಯಾನಲ್ಲಿ ಬರೋದು, ಅಂಗಡಿಗೆ ಹೋಗಿ ನಾವು ಸ್ಟೀಲ್ ಕ್ಯಾನಲ್ಲೇ ಹಾಕಿಸ್ಕೊಂಡು ಮನೆಗೆ ತರ್ತಾಯಿದ್ವಿ. ಆಮೇಲೆ ದುಬಾರಿ ಅನ್ನೋ ಕಾರಣಕ್ಕಾಗಿ ದಿನ ಕರೆದಿದ್ದೆಲ್ಲ ಮಾಡ್ತಾ ಇರಲಿಲ್ಲ ಮನೆಯಲ್ಲಿ. ಒಗ್ಗರಣೆಗೆ ಏನು ಬೇಕೋ ಅಷ್ಟೇ ಬಳಸ್ತಾ ಇದ್ವಿ. ತುಪ್ಪ ಅನ್ನೋದು ಮನೆಯಲ್ಲೇ ಬೆಣ್ಣೆ ತೆಗೆದು ಅದನ್ನು ತುಪ್ಪ ಮಾಡಿ ತಿನ್ನಿಸ್ತಾ ಇದ್ರು. ಹೀಗೆ ತಿನ್ಕೊಂಡು ಲಿಮಿಟೆಡಾಗಿ ಬದುಕಿರೋದ್ರಿಂದ ನಮಗೆ ಇಷ್ಟು ಮಟ್ಟಿಗಾನ ಆರೋಗ್ಯ ಇಲ್ಲ ಅಂದಿದ್ರೆ ಖಂಡಿತವಾಗಿ ನಾವು ಸಫರ್ ಮಾಡ್ತಾ ಇದ್ವಿ ಅಂತ ಅನ್ಸುತ್ತೆ. ಸೊ ಅವೇರ್ನೆಸ್ಸೇ ಇಂಪಾರ್ಟೆಂಟ್. ಇದಕ್ಕೆ ನಾವು ಏನು ತಿನ್ನಬೇಕು, ಏನು ತಿನ್ನಬಾರ್ದು, ತಿನ್ನೋದ್ರಿಂದ ಏನಾಗುತ್ತೆ, ಇದು ನಮ್ಮ ಮಕ್ಳಿಗೆ ಹೇಗೆ ಪ್ರಾಬ್ಲಮ್ ಆಗ್ತಾ ಇದೆ. ತುಂಬ ದುಡ್ಡಿದೆ, ನಾನು ಏನು ಬೇಕಾದ್ರೆ ಮಾಡಬಲ್ಲೆ ಅಂತ ಬರ್ತ್ಡೇಸ್ ಅಂತ ಸೆಲೆಬ್ರೇಟ್ ಮಾಡ್ತೀರಾ. ಆ ಬರ್ತ್ಡೇಸ್ ಟೈಮಲ್ಲಿ ಮಕ್ಕಳಿಗೆ ಅವರೇ ಏನೋ ಮೇಲಿಂದ ಇಳಿದು ಬಂದಿರೋರ ಥರ ಟ್ರೀಟ್ ಮಾಡ್ತೀವಿ. ತಪ್ಪದು. ನಾನು ಇದ್ದೀನಿ, ನೀನು ಇದೆಯಾ, ನನಗೆ ಸಣ್ಣಕ್ಕಿರ್ತ ಏನೂ ಸಿಕ್ಕಲಿಲ್ಲ ಅಂತ ದಯವಿಟ್ಟು ಹೆಚ್ಚಾಗಿ ಮಾಡೋಕ್ಕೆ ಹೋಗಬೇಡಿ. ಆ ಮಕ್ಕಳಲ್ಲಿರೋ ಆ ಶಾರ್ಪ್ನೆಸ್ ಬೆಳಿಬೇಕು ಅನ್ನೋದಾದರೆ ಕಡಿಮೆನೇ ಮಾಡಬೇಕು. ಆ್ಯಕ್ಟಿವ್ ಆಗಿರ್ಬೇಕು. ಹಳ್ಳಿ ಮಕ್ಕಳಲ್ಲಿ ನೋಡಿಬೇಕಿದ್ರೆ ಎಂಥದ್ದೇ ಹಳ್ಳಿ ಇರ್ಬೋದು, ಅಲ್ಲಿರೋ ಮಕ್ಳಿಗೆ ಚುರುಕುತನ ಕೆಲವೊಂದ್ಸಲಿ ಇಲ್ಲಿ ಇರೋದಿಲ್ಲ. ನಗರ ಪ್ರದೇಶದ ಮಕ್ಕಳು ಇರಲ್ಲ. ಯಾಕಂದ್ರೆ ಮಕ್ಕಳನ್ನ ಒಳಗಡೆ ಕರ್ಕೊಂಡ್ಬರ್ತಾನೆ, ಆ ಮಕ್ಕಳಿಗೆ ಅಮ್ಮನ ಮಾತೆ ಟ್ಯೂನ್ ಆಗಿಬಿಟ್ಟಿರುತ್ತೆ. ನಾವು ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಹೋಗಲ್ಲ. ಅಮ್ಮ ಹೇಳಿದ್ರೆ ಮಾತ್ರ ಅರ್ಥ ಆಗುತ್ತೆ ವಿನ ನಾವು ಹೇಳಿದ್ರೆ ಅರ್ಥ ಆಗೋದಿಲ್ಲ. ಸೊ ಇದು ಬ್ರೇಕ್ ಆಗಬೇಕು ಫಸ್ಟು. ಸೊ ಎಲ್ಲರೂ ಅಮ್ಮ ಯಾವಾಗಲೂ ಸ್ಮೈಲಿಂಗ್ ಅಂದರೆ ಪ್ರಪಂಚದಲ್ಲಿ ಇರೋರೆಲ್ಲ ಸ್ಮೈಲಿಂಗ್ ಆಗೇ ಇರಲ್ಲ ಎಲ್ಲ ಸಮಯ. ನಾವು ವಾಯ್ಸ್ ರೈಸ್ ಮಾಡಿ ಅನ್ಬೋದು, ತಪ್ಪು ಮಾಡಿದಾಗ ಬೈಬೋದು. ಇದೆಲ್ಲಕ್ಕೂ ಮೈ ಒಡ್ಡಿದಾಗ ಮಾತ್ರನೇ ಯಾವುದು ಏನೋ ಆಗೋಯ್ತು, ನನಗೆ ಮನಸ್ಸಿಗೆ ತುಂಬ ಹಿಂಸೆ ಆಗೋಯ್ತು ಅಂತ ಅನಿಸಲ್ಲ. ಯಾವಾಗ ಅದು ಯಾವತ್ತೋ ಒಂದ್ಸಲಿ ಆಗುತ್ತೆ, ಆಗಬಾರ್ದಾಗೋಯ್ತು, ನನಗೆ ಅವಮಾನ ಆಯಿತು, ಏನೇನೋ ಆಯಿತು ಅಂತ ಕಲ್ಪಿಸ್ಕೊಳ್ಳೋದಕ್ಕೆ ನಾವೇ ಅವ್ರಿಗೆ ದಾರಿ ಮಾಡಿಕೊಟ್ಟ ಹಾಗಾಗತ್ತೆ. ಮನಸ್ಸನ್ನು ನಾವೇ ಕುಗ್ಗಿಸ್ತಾ ಇದೀವಿ. ಹೌದು, ಎಲ್ಲ ಥರದಲ್ಲೂ ಕುಗ್ಗಿಸ್ತಿದ್ದೀವಿ. ಹೌದು, ಎಲ್ಲ ಥರದಲ್ಲಿ ಲೇಬಲ್ ಹಾಕಿನೇ ಕರ್ಕೊಂಬರ್ತಾರೆ. ನನ್ನ ಮಗ ಸ್ಲೋ, ನನ್ನ ಮಗ ಪೇಷನ್ಸ್ ಇಲ್ಲ, ನನ್ನ ಮಗ ಅರ್ಥ ಆಗಲ್ಲ, ನನ್ನ ಮಗ ಶೈ, ನನ್ನ ಮಗ ಸೆನ್ಸಿಟಿವ್. ಹೀಗೆ ಯಾವಾಗ ಮಕ್ಕಳು ಮುಂದೆನೇ ನೀವು ರಿಪೀಟೆಡ್ ಅಮ್ಮ ಆಗಿ ನಾವು ಹೇಳ್ತೀವಿ, ಅವ್ರ ಮಗುವಿನ ತಲೆನಲ್ಲಿ ದೃಢವಾಗಿ ಕೂತ್ಕೊಂಡ್ಬಿಡುತ್ತೆ. ಹೌದು, ನಾನು ಅದಕ್ಕೆ ಅವ್ರು ಓಪನ್ ಅಪ್ ಆಗಲ್ಲ, ಏನು ಹೇಳ್ಕೊಳಕ್ಕೆ ಇಷ್ಟಪಡಲ್ಲ, ಯಾವುದು ಆಚೆ ಕಡೆಗೆ ಬರಲ್ಲ. ಸೊ ಇದು ಆಗಬಾರ್ದು ಅನ್ನೋದಾದರೆ ಅವ್ರ ಮುಂದೆ ಮಿನಿಮಮ್ ಮಾತಾಡೋದೇ ಒಳ್ಳೆಯದು. ಏನೇ ಹೇಳಬೇಕು ಅಂತಿದ್ರು ಹಿಂದೆ ಬಂದು ಟೀಚರ್ಸ್ಗೆ ಇನ್ಫಾರ್ಮ್ ಮಾಡೋದ್ರಿಂದ ನಿಮ್ಮ ಮಕ್ಕಳು ಆ ಮುಗ್ಧ ಮನಸ್ಸನ್ನು ಸೇವ್ ಮಾಡ್ಬೋದು. ತಲೆನಲ್ಲಿ ಏನು ಅಧಿಕವಾಗಿ ಅನ್ವಾಂಟೆಡ್ ನಾವು ಏನು ಮಾತಾಡ್ತೀವಿ ಅದು ಹೋಗದೇ ಇರೋ ಥರ ತಡೆಗಟ್ಬೋದು.